ಚೆನ್ನಾಗಿತ್ತು ಇನ್ ದ ಸೆನ್ಸ್ ಬಹುಶಃ ನಮಗೆ ಅರ್ಥ ಆಗಿರ್ಲಿಲ್ಲ ಅನ್ಸುತ್ತೆ. ಅದು ಹನಿಮೂನ್ ಪೀರಿಯಡ್, ಅದು ಆಲ್ವೇಸ್ ಚೆನ್ನಾಗಿರುತ್ತೆ. ಹನಿಮೂನೇ ಇಲ್ಲ ನಮ್ಗೆ, ಅಲ್ಲ ಮ್ಯಾಮ್, ಅದು ಹನಿಮೂನ್ ಪೀರಿಯಡ್ ಆಗಿಲ್ಲ. ಇನ್ನು ಹನಿಮೂನ್ಗೆ ಹೋಗ್ತಾ ಇದೀರ ನೀವು? ಇಲ್ಲ, ನಿಮ್ಗೆ ನೀವು ಈ ತರ ಜಾಬಲ್ಲಿರೋ ಹೆಣ್ಮಕ್ಳಿಗೆಲ್ಲ ಮಾನ ಮರ್ಯಾದಿಲ್ಲ, ಇಡೇ ಫೋನು ಅಂತ ಹೋಗ್ಬೇಡ. ಇಲ್ಲ, ನನ್ಗೆ ಈ ಥರ ಎಲ್ಲ ನಾನೇನು ಕೆಟ್ಟದಾಗ ಹೇಳಿಲ್ಲ, ನನ್ಗೆ ಈ ಥರ ಎಲ್ಲ ಮೆಸೇಜ್ ಮಾಡಿದಾರಪ್ಪ, ಈ ಥರ ಎಲ್ಲ ನನ್ನ ಕರೆದ್ಬಿಟ್ಟು ಮೀಟಿಂಗ್ ಮಾಡ್ತೀನಿ ಅಂತೇಳಿ ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಎಲ್ಲ ಇರ್ತಾರೆ, ನೀವು ಬರಬೇಕು ಅಂತೆಲ್ಲ ಕೇಳಿದ್ದಾನೆ. ನನಗದು ಇಷ್ಟ ಆಗಲಿಲ್ಲ, ನಾನು ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದೀನಿ, ನೀನು ಹೋಗಬೇಡ ಅಂತ ಹೇಳಿದೆ. ಬಟ್ ಶಿ ವೆಂಟ್. ಫಸ್ಟ್ ಆಫ್ ಆಲ್ ಕಮಿಟ್ಮೆಂಟ್ ಅಂದ್ರೆ ಏನು ಸರ್, ನಾನು ಹೇಳಿ ನಿಮ್ಮ ಅರ್ಥದಲ್ಲಿ ಅಂತ. ಅವ್ನು ಹೇಳ್ತಾನೆ ಕಮಿಟ್ಮೆಂಟ್ ಅಂದರೆ ಡೈರೆಕ್ಟರ್ ಜೊತೆ ಮಲ್ಕೊಳ್ಳೋದು, ಪ್ರೊಡ್ಯೂಸರ್ ಜೊತೆ ಮಲ್ಕೊಳ್ಳೋದು, ಮ್ಯಾನೇಜರ್ ಜೊತೆ ಮಲ್ಕೊಳ್ಳೋದು, ಅಸೋಸಿಯೇಟ್ ಜೊತೆನೂ ಮಲ್ಕೋಬೇಕಂತ. ರಾತ್ರಿ 11 ಗಂಟೆಗೆ ಫೋನ್ ಮಾಡ್ತಾರೆ ಅವರು, ನೀನು ಬಾತ್ರೂಮ್ಗೆ ಹೋಗ್ಬಿಟ್ಟು ಇದು ನೆಕೆಡ್ ವಿಡಿಯೋ ಕಳಿಸು ಅಂತ. ಕಂಪ್ಯಾನಿಯನ್ಶಿಪ್ ಯಾವಾಗ್ಲೂ ಹೊಂದಾಣಿಕೆ ಮೇಲೆ ಹೋಗ್ತಾ ಇರುತ್ತೆ. ಈ ಹೊಂದಾಣಿಕೆ ನಮ್ ಚಿಕ್ಕ ವಯಸ್ಸಲ್ಲಿ ಬರಲ್ಲ. 25 ಅಥವಾ 30 ವರ್ಷದೊಳಗಡೆ ಮದುವೆ ಮಾಡಿದವ್ರಿಗೆ ಯಾಕೆ ಪ್ರಾಬ್ಲಮ್ ಆಗುತ್ತೆ, ಯಾಕೆ ಡಿವೋರ್ಸ್ ತಗೋತಿದೀವಿ ಅಂದ್ರೆ ನಮಗೆ ಕಂಪ್ಯಾನಿಯನ್ ಅಂದ್ರೆ ಏನಂತಾನೆ ಅರ್ಥ ಆಗಿಲ್ಲ ನಮಗೆ. ಅವ್ರದನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ನಾನು ಅವಳ ಜೊತೆ ಮಲಗಿದ್ದೆ, ನಾನೆಲ್ಲ ಇದು ಮಾಡ್ಬಿಟ್ಟಿದ್ದೀನಿ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದ್ದೀನಿ, ನೀನು ಹೋಗಿ ಫ್ರೆಂಡ್ ಆಗು, ನಿನ್ ಜೊತೆನೂ ಮಲ್ಕೋತಾಳೆ. ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್, ಇವನ್ ದುಡ್ಡಾಗ್ಬೋದು, ಇವನ್ ಮೆಂಟಲಿ ಫಿಸಿಕಲಿ ಏನೇ ಹೆಲ್ಪ್ ಆಗ್ಬೋದು, ಅದೆಲ್ಲ ತಗೊಂಡ್ಮೇಲೆ ನನ್ನ ಬಗ್ಗೆ ಹೋಗಿ ಬ್ಯಾಡ್ ಆಗಿ ಮಾತಾಡೋದು. ನೀವು ಕರೆಕ್ಟ್ ಅನ್ಸುತ್ತೆ ಮ್ಯಾಮ್ ಇದು ಬೆಸ್ಟ್ ಫ್ರೆಂಡ್ಸ್ ಬಗ್ಗೆ ಅಥವಾ ಫ್ರೆಂಡ್ಸ್ ಬಗ್ಗೆ ಆನ್ಸರ್ ಮಾಡಕ್ಕೆ. ಬಿಕಾಸ್ ನಾನು ಕೇಳಿದ್ದೆ ನೀವೆಲ್ಲೋ ಹೇಳಿರೋದನ್ನ. ಎಲ್ಲರೂ ಒಬ್ಬೊಬ್ರಿಗೂ ಒಂದೊಂದು ಡಿಫರೆಂಟ್ ಡೆಫಿನೇಷನ್ ಇರುತ್ತೆ ಫ್ರೆಂಡ್ಸ್ ಅಂದ್ರೆ. ಸೊ ಬಿಕಾಸ್ ಫ್ರೆಂಡ್ಸ್ ಅಂದ್ರೆ ಬೇಸಿಕಲಿ ದೇ ಆರ್ ಆಲ್ವೇಸ್ ವಿತ್ ಯು. ನಿಮ್ಗೆ ಏನೇ ಕಷ್ಟ ಬಂದರೂ ಹೆಲ್ಪ್ ಮಾಡ್ತಾರೆ, ಏನೂ ಯೋಚನೆ ಮಾಡದೆ ಹೆಲ್ಪ್ ಮಾಡ್ತಾರೆ. ಬಟ್ ನಿಮ್ಮ ವಿಷಯದಲ್ಲಿ ನೀವೇ ಒಂದ್ ಕಡೆ ಎಲ್ಲೋ ಹೇಳಿದ್ರಿ, ಫ್ರೆಂಡ್ಸ್ ಅನ್ನೋರೇ ನನಗೆ ಮೋಸ ಮಾಡಿದ್ರು, ಅವರಿಂದ ನಾನು ಮೋಸ ಹೋಗಿದ್ದು ಜಾಸ್ತಿ, ಆಮೇಲೆ ಈ ಕಡೆ ಇವಾಗ ಓಕೆ ಅಂತ. ಬಟ್ ನಿಮ್ಗೆ ಹೆಂಗ್ ಮ್ಯಾಮ್, ನೀವ್ ಹೆಂಗ್ ಡಿಫೈನ್ ಮಾಡ್ತೀರಾ ಫ್ರೆಂಡ್ಶಿಪ್ನ? ಫ್ರೆಂಡ್ಶಿಪ್ ಅಂತ ಅದನ್ನ ಡಿಸೈಡ್ ಮಾಡೋಕ್ ಮುಂಚೆನೆ ದೇ ಮಿಸ್ಬಿಹೇವ್ಡ್ ವಿತ್ ಮೀ ಇನ್ ಅ ಬ್ಯಾಡ್ ವೇ. ಸೊ ದಟ್ಸ್ ವೈ ಐ ಲಾಸ್ಟ್ ದಟ್ ದಿಸ್ ಇಸ್ ನಾಟ್ ಅ ಟ್ರೂ ಫ್ರೆಂಡ್ಶಿಪ್ ಅಂತ. ದ ಸೆಕೆಂಡ್ ಥಿಂಗ್ ಈಸ್, ಇಫ್ ಯು ವಾಂಟ್ ಟು ಟೆಲ್ ಸಮಥಿಂಗ್ ಟು ಯುವರ್ ಫ್ರೆಂಡ್, ದಟ್ ಶುಡ್ ಬಿ ಇನ್ ಅ ಹೆಲ್ದಿ ವೇ. ಅದು ಎಷ್ಟೋ ಫ್ರೆಂಡ್ಸ್ಗೆ ಅರ್ಥ ಆಗಲ್ಲ. ಈಗ ನೀನ್ ದಪ್ಪ ಇದೆಯಾ ಅನ್ನೋದನ್ನ ಏನಿಂಗ್ ದಪ್ಪ ಆಗಿದ್ಯಾ ಅಂತ ಹೇಳಿದ್ರೆ ನನಗಾಗಲ್ಲ. ಇಫ್ ಯು ಆರ್ ಮೈ ಫ್ರೆಂಡ್, ನೀನು ಆವೇನಲ್ಲಿ ಹೇಳಿದ್ರು ನಾನು ತಗೊಳಲ್ಲ. ನಾನು ಯಾವತ್ತೂ ನಿನಗೆ ಹಂಗೆ ಹೇಳಿಲ್ಲ, ವೈ ಯು ಆರ್ ಹರ್ಟಿಂಗ್ ಮೀ ಅಂತ ಅನ್ಸುತ್ತೆ. ಆಮೇಲೆ ಎಲ್ಲ ಹೆಲ್ಪು ತಗೊಂಡಿರ್ತಾರೆ ನನ್ನ ಹತ್ರ, ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್. ಇವನ್ ದುಡ್ಡಾಗ್ಬೋದು, ಇವನ್ ಮೆಂಟಲಿ ಫಿಸಿಕಲಿ ಏನೇ ಹೆಲ್ಪ್ ಆಗ್ಬೋದು. ಅಂದರೆ ಫಿಸಿಕಲಿ ಅಂದರೆ ಇಟ್ಸ್ ನಾಟ್ ಸೆಕ್ಷುಯಲಿ ಅಂತಲ್ಲ, ಫಿಸಿಕಲಿ ಅಂದರೆ ಅವ್ರಿಗೇನೇ ನೋವಾದಾಗ ನಾನು ಸಮಾಧಾನ ಮಾಡಿದ್ದೀನಿ, ನಾನು ಹೆಗಲು ಕೊಟ್ಟಿದ್ದೀನಿ. ಎಂಥ ಕ್ರಿಟಿಕಲ್ ಸಿಚುವೇಶನ್ನಲ್ಲೂ ನಾ ಹೇಳಿದ್ನಲ್ಲ, ನಾನು 10 ರೂಪಾಯಿ ಐ ಕ್ಯಾನ್ ಹೆಲ್ಪ್, ನಾನು ಮಾಡಿದ್ದೀನಿ. ಅದೆಲ್ಲ ತಗೊಂಡ್ಮೇಲೆ ನನ್ನ ಬಗ್ಗೆ ಹೋಗಿ ಬ್ಯಾಡಾಗಿ ಮಾತಾಡೋದು. ನಾನು ಅವಳ ಜೊತೆ ಮಲಗಿದ್ದೆ, ನಾನೆಲ್ಲ ಇದು ಮಾಡ್ಬಿಟ್ಟಿದ್ದೀನಿ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದ್ದೀನಿ, ನೀನು ಹೋಗಿ ಫ್ರೆಂಡ್ ಆಗು, ನಿನ್ ಜೊತೆನೂ ಮಲ್ಕೋತಾಳೆ. ನಿಮ್ ಜೊತೆ ಇರೋ ಫ್ರೆಂಡ್ಸ್ ಹೆಂಗ್ ಮಾತಾಡಿದ್ದು? ಫ್ರೆಂಡ್ಸ್ ಅದು ನನಗೆ ಸ್ವಲ್ಪ ಪೇಯ್ನ್ ಆಯಿತು ತುಂಬ. ಆ್ಯಂಡ್ ಅದು ಹಿಂದಿಯಲ್ಲಿ ಒಬ್ಳು ಆರ್ಟಿಸ್ಟ್ ಹೇಳಿದ್ಲು, ಗಂಡ್ಮಕ್ಳು ಏನು ಮಾಡಿದ್ರು ನಡೆಯುತ್ತೆ. ಇದೇನು ನಾನು ಫೆಮಿನಿಸ್ಟ್ ಆಗಿ ಏನು ಮಾತಾಡ್ತಾ ಇಲ್ಲ, ಜೆಂಡರ್ನ ಹೆಂಗೆ ಜಡ್ಜ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೊಂದು ಸಣ್ಣ ಒಂದು ಮೆಸೇಜ್ ಅಷ್ಟೆ. ಗಂಡ್ಮಕ್ಳು ಎಷ್ಟು ಜನ ಜೊತೆ ಮಲಗಲಿ, ಎಷ್ಟು ಜನನ ಮದುವೆ ಆಗಲಿ, ಈಗ ಎಷ್ಟು ಜನನಾದ್ರೂ ಮದುವೆ ಮಾಡಿದ್ರೆ ಕತ್ತರಿಸ್ತಾರೆ ಬಿಡಿ, ಅದು ಬೇರೆ ಪ್ರಶ್ನೆ. ಮಲ್ಕೊಳ್ಳಿ, ಏನು ಬೇಕಾದರೂ ಮಾಡಿದ್ರು ಗಂಡ್ಮಕ್ಳು ಕೆಟ್ಟದ್ದು ಅಥವಾ ಅವರು ಸಮ್ ಹುಡುಗಿರ್ಗೆ ಹೆಸರಿಡ್ತಾರಲ್ಲ ಆ ಥರ ಬಾಯ್ಸ್ಗೆ ಹೆಸರಿಡಲ್ಲ. ದ ಮಿನಿಟ್ ಕಮ್ಸ್ ಟು ಗರ್ಲ್, ಅವನೇ ಅವಳ ಜೊತೆ ಮಲಗಿದ್ರು, ನಾನು ಅವಳ ಜೊತೆ ಮಲಗಿದ್ದೀನಿ, ನಾನು ಅವಳಿಗೆ ಮುತ್ತು ಕೊಟ್ಟಿದ್ದೀನಿ, ನಾನು ಅವಳ ಜೊತೆ ಮಲಗಿದ್ದೀನಿ, ಅವಳು ಸರಿ ಇಲ್ಲ, ಅವಳು ಕೆಟ್ಟು. ಅದು ನನಗೆ ಅರ್ಥ ಆಗಲಿಲ್ಲ, ಅದನ್ನ ಹೆಂಗೆ ಮಾತಾಡ್ತಾರೆ ಅಂತ. ಅದಕ್ಕೆ ನನಗೆ ಫ್ರೆಂಡ್ಸ್ ಬಗ್ಗೆ
ಅಸಹ್ಯ ಬಂದ್ಬಿಡ್ತು ಒಂದು ಟೈಮ್. ಲಾಸ್ಟ್ ಒಂದು 6 years ಬ್ಯಾಕ್, 2019 ಅಂದರೆ 18-19 ನನಗೆ ಈ ಬೆಸ್ಟ್ ಫ್ರೆಂಡ್ ಅಂದ್ರೆ ಏನ್ ಅನ್ನೋದ್ರ ಒಂದು ಒಂದು ಇದು ಡೆಫಿನೇಷನ್. ಸಿಗುತ್ತಲ್ವಾ, ಡೆಫಿನೇಷನ್ ಸಿಗುತ್ತಲ್ಲ, ಆವಾಗಿಂದ ಐ ಗಾಟ್ ದ ಬೆಸ್ಟ್ ಫ್ರೆಂಡ್. ಲಿಟ್ರಲಿ ಐ ಗಾಟ್ ದ ಬೆಸ್ಟ್ ಫ್ರೆಂಡ್. ನವೀನ್ ಅಂತ ಒಬ್ಬ, ಸೇಮ್ ನಾನು ಹುಟ್ಟಿದ ಡೇಟ್ಗೆ ಅವನು ಹುಟ್ಟಿದ್ದಾನೆ. ನನ್ನ ಪುಣ್ಯಕ್ಕೆ June 30 ಅವನು ಹುಟ್ಟಿದ್ದು, ನಾನು June 30. ಬಟ್ ಈಸ್ 91, ಐ ಆಮ್ 90. ಬಟ್ ನಾವು ಹೆಂಗಿದೀವಂದ್ರೆ, ಬಹುಶಃ ನಾವು ಒಂದೇ ಊರಲ್ಲಿ ಹುಟ್ಟಿದ್ರೆ ಚಡ್ಡಿ ಬಡ್ಡಿಗಳಾಗಿದ್ದಿದ್ರೆ ಹೆಂಗಿರ್ತಿದ್ವೋ ನಾವು ಇವಾಗ ಹಂಗಿದೀವಿ. ನನ್ಗೇನೇ ಪ್ರಾಬ್ಲಮ್ ಅಂದ್ರು ಹಿಲ್ಕಮ್, ಎನಿಥಿಂಗ್ ಮಚ್ಚ, ಈಗ ನಂಗೆ 10,000 ಬೇಕು, ನಾನು ಲೋನ್ ಕಟ್ಟಬೇಕಂದ್ರೆ ಇಲ್ಪುಟ್ಟು 5 minutes ಅಲ್ಲಿ. ಆಮೇಲೆ ನನ್ಗೇನಾದ್ರೂ ಪ್ರಾಬ್ಲಮ್ ಯಾವ ಥರ ಅಂದರೆ, ಹಿಂಗೇನೋ ಸೆಟ್ಟಲ್ಲಿ ಹಿಂಗೆಲ್ಲ ಅಂದ್ಬಿಟ್ಟು, ನೀನು ಅಲ್ಲಿ ಏನು ಮಾತಾಡಬೇಡ, ಬಾ ನನ್ನನ್ನು ಬೈಯಿ, ಸಾಯೋಷ್ಟು ಬೈತೀನಿ ಅವನಿಗೆ ನಾನು ಕೂತ್ಕೊಂಡು. ಅವನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾನೆ, ವಿನೋದ್ ಅಂತ, ಅವ್ನು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾನೆ. ಅವನಿಗೆ ಇವರಿಬ್ಬರೇ ಐ ಗಾಟ್ ದ ಬೆಸ್ಟ್ ಫ್ರೆಂಡ್ಸ್. ಗಂಡು ಮಕ್ಕಳಾದರೂ ನೋ ಫಿಸಿಕಲಿ ಎನಿ, ಅಂದರೆ ನಾನು ತುಂಬ ಕಂಫರ್ಟಬಲ್ ಫೀಲ್ ಮಾಡೋದಂದ್ರೆ ಇವರಿಬ್ಬರೇ. ನಾನು ಬಹುಶಃ ಏನು ಇಲ್ಲದೆ ಇದ್ರೂ ದಿಲ್ ಟೇಕ್ ಕೇರ್ ಆಫ್ ಮೀ ವೆರಿ ವೆಲ್. ಅಮೇಜಿಂಗ್. ನೋ ಜಡ್ಜ್ಮೆಂಟ್, ನಥಿಂಗ್. ನನ್ನ ಜಡ್ಜೇ ಮಾಡಲ್ಲ ಅವರು. ಈಗ ನಾನು ಯಾವುದೋ ಹುಡುಗನ ಜೊತೆ ಆಯಿತು, ನಾನು ಕ್ಲೋಸ್ ಆಗಿ ಅವ್ನ ಮೈ ಮೇಲೆ ಬಿದ್ದೇ ಮಾತಾಡ್ತೀನಿ ಅನ್ಕೊಳ್ಳಿ, ಐ ಡೋಂಟ್ ಡೂ ದ್ಯಾಟ್, ಬಟ್ ಮಾತಾಡ್ತೀನಿ ಅನ್ಕೊಳ್ಳಿ, ದೇ ಡೋಂಟ್ ಜಡ್ಜ್ ಮೀ, ಪೀಪಲ್ ಜಡ್ಜ್. ಸೊ ಪೀಪಲ್ಗೂ ಫ್ರೆಂಡ್ಸ್ಗೂ ತುಂಬ ವ್ಯತ್ಯಾಸ ಇದೆ. ಐ ಡೋಂಟ್ ಕೇರ್ ಅಬೌಟ್ ಪೀಪಲ್, ಐ ಓನ್ಲಿ ಕೇರ್ ಅಬೌಟ್ ಮೈ ಫ್ರೆಂಡ್ಸ್. ದೇ ಆರ್ ಮೈ ಮಿರರ್ಸ್. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಅವನ ಹತ್ರ ದುಡ್ಡು ಕೇಳಿದ್ದು, ಅದೇ ಹೇಳಿದ್ನಲ್ಲ, ನಮ್ಮನ್ನು ಈ ಪರಿಸ್ಥಿತಿಗೆ ತಂದು ನಮ್ಮನ್ನ ಕುಗ್ಸಿ ಇಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಅವನೊಬ್ಬ ನನ್ನ ಕೈ ಹಿಡಿದಿದೆ. ನೀನೇನು ಯೋಚನೆ ಮಾಡಬೇಡ ಪ್ಲೀಸ್, ಎನಿಥಿಂಗ್ ಎನಿ ಟೈಮ್ ಯು ಕ್ಯಾನ್ ಕಾಲ್ ಮಿ, ಐ ವಿಲ್ ಸೆಂಡ್ ಇಟ್ ಟು ಯು. 10,000 20,000 ನಾನೇ ಲಕ್ಷ ಕೋಟಿ ಎಲ್ಲ, ನಾನು ಸಾಲನೂ ಮಾಡಿಲ್ಲ, ಏನು ಇಲ್ಲ, ಮನೆ ಬಾಡಿಗೆ, ಕಾರ್ ಲೋನ್, ಇವೆರಡೆ ಅಷ್ಟೇ. ಇದಿಷ್ಟೇ. ಒಬ್ಬರ ಹತ್ರ ₹1 ಸಾಲ ಮಾಡಿಲ್ಲ ನಾನು. ಎಷ್ಟೇ ಕಷ್ಟ, ಗಂಜಿ ಕುಡಿದ್ರೂ ಪರವಾಗಿಲ್ಲ. ಯಾಕಂದರೆ ದುಡ್ಡು ಸಖತ್ ಇರಿಟೇಟಿಂಗ್ ಥಿಂಗ್ ಅದು. ಅದೆಷ್ಟು ಒಳ್ಳೇದೋ ಅಷ್ಟೇ ಡೇಂಜರ್ ಅದು. ಅದಕ್ಕೆ ದುಡ್ಡಿಗೆ ನನಗೆ ಒಂದು ರೆಡ್ ಫ್ಲಾಗ್ ಇಟ್ಟಿರ್ತೀನಿ ಯಾವಾಗಲೂ, ಇದು ಇದ್ರೂ ಕಷ್ಟ, ಇಲ್ಲದೆ ಇದ್ರೂ ಕಷ್ಟ ಅಂತ. ಮನುಷ್ಯರನ್ನ ಜೋಡಿಸೋದು ಅದೇ, ಬೇರೆ ಮಾಗಕ್ಕೂ ಅದೇ ರೀಸನ್. ಏನು ಭಾವನೆಗಳಿಗೆಲ್ಲ ಏನು ಬೆಲೆ ಇಲ್ಲ ಇಲ್ಲಿ, ಅದೆಲ್ಲ ಸೆಕೆಂಡ್ರಿ. ಭಾವನೆಗಳು, ಪ್ರೀತಿ, ಆಮೇಲೆ ಇದೇನೋ ಒಂದು ಎಮೋಷನ್, ಏನೇನೋ ಹೇಳ್ತಾರಲ್ಲ, ದುಡ್ಡಿದ್ರೆ ನಿನ್ನ ಹತ್ರ ಎಲ್ಲರೂ ಬರ್ತಾರೆ. ಇದು ನನ್ನ ಫ್ರೆಂಡ್ ನನಗೆ ತುಂಬ ಚೆನ್ನಾಗಿ ರಿಯಲೈಸ್ ಮಾಡಿಸಿದ್ಲು, ನಿರ್ಮಲಾ ಅಂತ. ಅವಳು ಯಾವಾಗಲೂ ಹೇಳೋದು, ನೀನು ಯಾಕೆ ಇಷ್ಟು ಖರ್ಚು ಮಾಡ್ತೀಯ. ನಾನು ದಾನಶೂರ ಕರ್ಣೆ, ನಾನು ಕರ್ಣ ಇಲ್ಲ ನನಗೆ, ನಾನೇ ಕರ್ಣೆ. ಬೇಕಾದ್ರೆ ನನ್ನ ಫ್ರೆಂಡ್ ಕರೆಸ್ತೀನಿ, ಕೇಳಿ, ಅವಳನ್ನ ಹೇಳ್ತಾಳೆ. ಯಾರು ಕೇಳಿದ್ರು, ಏನ್ ಕೇಳಿದ್ರು, ಐಲ್ ಗಿವ್. ನನ್ನ ಹತ್ರ ಇಲ್ಲ, ನನಗೆ ಹಿಂಗೆ ಕಳಿಸಿ ನನ್ನ ದುಡ್ಡು ವಾಪಸ್ ಅಂದ್ರೆ ಒಬ್ರು ಕಳ್ಸಿಲ್ಲ. ಇಲ್ಲ ಮ್ಯಾಮ್, ನೀವು ಹಂಗೆ ಆಗಕ್ಕೂ, ಬಿಕಾಸ್ ನೀವು ಬೆಳೆದು ಬಂದಿರೋದು ಹಂಗೆ, ನಿಮ್ಗೆ ಕಷ್ಟ ಅಂದ್ರೆ ಏನು ಗೊತ್ತು, ಆ ಎಕ್ಸ್ಪೀರಿಯನ್ಸ್ ಇಂದ ನಿಮ್ಗೆ ಹಂಗೆ ಕೇಳಿದಾಗ ಸೆಕೆಂಡ್ ಥಾಟ್ ಬರೋದೇ ಇಲ್ಲ. ಹೌದಾ, ಬಂದಿಲ್ಲ, ಕೊಟ್ಟಿದ್ದೀನಿ. ಇಸ್ಕೊಂಡವರೆಲ್ಲ ನಮ್ಗೆ ಇಷ್ಟು ಕಾಡಿಸ್ತಾ ಇದ್ದಾರೆ ವಾಪಸ್ ಕೊಡೋಕೆ ಅಂದರೆ, ನಾನೇ ಸ್ವಲ್ಪ ಏನಾದರೂ ತುಂಬಾ ಕೆಟ್ಟೋಳಾಗ್ತಿದ್ದೀನ ಕೇಳಿ. ಬೇಡ ಬಿಟ್ಬಿಡಪ್ಪ, ಅಸಹ್ಯ ಅನ್ಸ್ಬಿಟ್ಟಿದೆ ನಿಜವಾಗ್ಲೂ. ನಾವು ಕೇಳಿ ಮತ್ತೆ ನಾವೇ ಅನ್ಸ್ಕೋಬೇಕು. ದುಡ್ಡು ಬಗ್ಗೆ ಅಸಹ್ಯ ಅನ್ಸ್ಬಿಡ್ತು, ವ್ಯಕ್ತಿ ಮನಸ್ಥಿತಿ ನನ್ಗೆ ಅಸಹ್ಯ ಅನ್ಸ್ಬಿಡ್ತು. ಇಸ್ಕೊಂಡಿರೋರು ಕೊಡಲ್ವಲ್ಲ ಗುರು ಅಂತ. ನನಗೆ ಯಾರಾದ್ರೂ ದುಡ್ಡು ಕೊಟ್ರೆ, ಈಗ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡಿರೋ ₹10,000 ಯಾವಾಗ ವಾಪಸ್ ಕೊಡ್ತೀನಪ್ಪ ಅಂತ ಕುದೀತಾ ಇದೆ ನನಗೆ. ತಕ ಅಯ್ಯೋ ಯಾವಾಗ ಕೊಡ್ತೀನಿ, ಅಯ್ಯೋ ಯಾವಾಗ. ಅವನಿಗೆ ಗೊತ್ತು ಪಾಪ, ಇವಳು ಇದೆಲ್ಲ ತುಂಬಾ ಸಂಕಟ ಪಟ್ಕೋತಾಳೆ ಅಂತ. ಅವನೇ ಫೋನ್ ಮಾಡಿ ಹೇಳ್ತಾನೆ, ಯೋಚನೆ ಮಾಡಬೇಡ, ಇದ್ದಾಗ ಕೊಡ್ಬೋದು, ಕೊಡ್ಲಿಲ್ಲ ಅಂದ್ರೂ ನಡೆಯುತ್ತೆ, ನೀನ್ ಇದ್ದಾಗ ಕೊಡ್ಬೋದು ಅಂತ. ಬಿಕಾಸ್ ವಿ ಆರ್ ಸೇಮ್ ಮೆಂಟಾಲಿಟಿ, ತುಂಬಾ ಸೇಮ್ ನಾವಿಬ್ರು ಯೋಚನೆಗಳು. ಪಾರ್ಟಿ ಮಾಡುವ ಕುತ್ಕೊಂಡ್ರೆ ಕೆಲವೊಂದು ವಿಷಯಕ್ಕೆ ನಾವು 1 hour ನಗ್ತಾ ಇರ್ತೀವಿ. ಯಾವ ವಿಷಯ ಅಂತ ಕೇಳ್ಬೇಡಿ, ಅದು ತುಂಬಾ ಕಷ್ಟ. ಯಾರೋ ಒಬ್ಬ ಮಚ್ಚ, ಇವನೊಬ್ಬ ಚೆನ್ನಾಗಿದ್ದಾನೆ ಅಂತ ನಾನು ಹೇಳಿರ್ತೀನಿ ಅನ್ಕೊಳ್ಳಿ, ಬಿದ್ದು ನಗ್ತಾನೆ, ನಿನಗೊಬ್ಬ ಚೆನ್ನಾಗ್ ಕಾಣಿಸಿದ್ನಲ್ಲ ಅಂತ. ನನಗೆ ಈ ಬ್ಯೂಟಿ ಅಥವಾ ಹ್ಯಾಂಡ್ಸಮ್ಮು, 6 ಪ್ಯಾಕು ಇದೆಲ್ಲದ್ರ ಇಮ್ಯಾಜಿನೇಷನ್ ಅಷ್ಟು ಇಲ್ಲ. ಜವಾಬ್ದಾರಿ ಇರೋ ಗಂಡಸರು ನೋಡಿದ್ರೆ ನಾನು ತುಂಬಾ ಇಷ್ಟಪಡ್ತೀನಿ. ಸೂಪರ್. ನಾನು ವಿನಿಯಮ್ಮನಿಂದ ಇದನ್ನ ಅರ್ಥ ಮಾಡ್ಕೊಂಡಿದ್ದೇನಂದ್ರೆ, ಇದೇ ವರ್ಡ್ಸ್,
ವಿ ನೀಡ್ ಕಂಪ್ಯಾನಿಯನ್ ಅಷ್ಟೇ. ಏನು ಅಂತ ಈಗ ನಿಮ್ಮ ಲೈಫ್ನ ನಾನು ಜಡ್ಜ್ ಮಾಡೋಕ್ಕಾಗಲ್ಲ, ನನ್ನ ಲೈಫ್ನ ನೀವು ಜಡ್ಜ್ ಮಾಡೋಕ್ಕಲ್ಲ. ನೀನು ಹಿಂಗೇ ಇರು ಅಂತ ಹೇಳೋಕ್ಕಾಗಲ್ಲ, ನಾನು ಹಿಂಗೇ ಇರ್ತೀನಿ, ನೀನು ಹಿಂಗೆ ಒಪ್ಕೋಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು, ಹಿಂಗೆಲ್ಲ ಅಹಂಕಾರದಲ್ಲಿ ಏನು ಬದುಕೋಕ್ಕಾಗಲ್ಲ. ಕಂಪ್ಯಾನಿಯನ್ಶಿಪ್ ಯಾವಾಗ್ಲೂ ಹೊಂದಾಣಿಕೆ ಮೇಲೆ ಹೋಗ್ತಾ ಇರುತ್ತೆ. ಈ ಹೊಂದಾಣಿಕೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಬರಲ್ಲ. 25 ಅಥವಾ 30 ವರ್ಷದೊಳಗಡೆ ಮದುವೆ ಮಾಡಿದವ್ರಿಗೆ ಯಾಕೆ ಪ್ರಾಬ್ಲಮ್ ಆಗುತ್ತೆ, ಯಾಕೆ ಡಿವೋರ್ಸ್ ತಗೋತಿದೀವಿ ಅಂದರೆ ನಮಗೆ ಕಂಪ್ಯಾನಿಯನ್ ಅಂದ್ರೆ ಏನಂತಾನೆ ಅರ್ಥ ಆಗಿಲ್ಲ ನಮಗೆ. ಅವ್ರು ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಕಂಪ್ಯಾನಿಯನ್ ಏನಕ್ಕೆ ಬೇಕು ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವು. ಕೆಲವ್ರಿಗೆ ಅರ್ಥ ಆಗುತ್ತೆ, ಹಳ್ಳಿಯವ್ರಿಗೆ ಕೆಲವು ಗಂಡ ಹೆಂಡತಿಗಳಿಗೆ ಅರ್ಥ ಆಗುತ್ತೆ. ಇನ್ನು ಕೆಲವ್ರು ಇಲ್ಲ, ಜುಟ್ಟು ಹಿಡ್ಕೊಂಡು ಕುಡ್ಕೊಂಡು ಬಂದು ಸ್ಯಾರಿಯಾಗಿ ಬಾರಿಸ್ತಾ ಇರ್ತಾರೆ, ಸೊಪ್ಪಿಡ್ದಂಗೆ ಬಾರಿಸ್ತಾ ಇರ್ತಾರೆ. ಇನ್ನು ಕೆಲವ್ರು ಇಲ್ಲಿ ಸಿಟಿಯಲ್ಲಿ ಬೇರೆ ಥರ ಕಿತ್ತಾಡ್ತಾರೆ, ಇಲ್ಲಿ ಮೊಬೈಲ್ಗಳಿರೋದ್ರಿಂದ ಇನ್ನೊಂದು ಥರ ಕಿತ್ತಾಡ್ತಾರೆ. ಚೇಂಜ್ ಆಗಿದೆ ಬಟ್ ಸೇಮ್, ಅವಾಗಿಂದ ಸೇಮೇ ಬಟ್ ಚೇಂಜ್ ಆಗಿದೆ. ವಿನಿಯಮನಿಂದ ಇದೊಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ. ಏನಂದ್ರೆ ಜವಾಬ್ದಾರಿ ಇರೋ ಒಬ್ಬ ಹುಡುಗ ಒಳ್ಳೆ ಕಂಪ್ಯಾನಿಯನ್ ಇದ್ರೆ ಸಾಕು ಅಂತ. ಅಂಡ್ ನಾನು ಲವ್ ಮಾಡಿದ್ದೀನಿ. ಓಕೆ, ನಾನು ಲವ್ ಮಾಡಿದ್ದೀನಿ. ಒನ್ ವೇನಲ್ಲಿ ಲವ್ ಮಾಡಿದ್ದೀನಿ. ಬಟ್ ಅವರು ಅದೇ ಹೇಳಿದ್ನಲ್ಲ, ಅವ್ರಿಗೇನೋ ಬೇರೆ ಸ್ಟಡಿ ಮಾಡಬೇಕಿತ್ತು, ಹೊರಗಡೆ ಹೋಗ್ಬಿಟ್ರು. ಅಲ್ಲಿಂದ ಬರುವಾಗ ಅವ್ರು ಬೇರೆ ಗರ್ಲ್ ಫ್ರೆಂಡ್ ಜೊತೆ ಬಂದ್ರು. ಸೊ ಐ ಆಮ್ ಓಕೆ ವಿತ್ ದಟ್. ಸೊ ಹಂಗೆ ಕಟ್. ಯಾವಾಗ ಆಯ್ತು ಮ್ಯಾಮ್ ಇದು? ನೀನಾಸಮ್ಮಲ್ಲಿ ಇರುವಾಗ. ನೀನಾಸಮ್ಮಲ್ಲಿ ಇರುವಾಗ ತುಂಬಾ ಜನ ಲೈನ್ ನೋಡ್ತಿದ್ದಾರೆ, ಅದು ಬೇರೆ ಪ್ರಶ್ನೆ. ನಾನು ಸ್ವಲ್ಪ ಆಕ್ಟಿವ್ ಜಾಸ್ತಿ, ತುಂಬಾ ಆಕ್ಟಿವ್. ನಾನು ತುಂಬಾ ಮಾತಾಡ್ತಿದ್ದೆ, ಏನ್ ಪಾತ್ರ ಕೊಟ್ರು ಮಾಡ್ತಾ ಇದ್ದೆ. ಅದು ಗಂಡು ಹೆಣ್ಣು ಅಂತೆಲ್ಲ ಏನಿಲ್ಲ, ಏನ್ ಪಾತ್ರ ಕೊಟ್ರು ನಿರರ್ಗಳವಾಗಿ ಮಾಡ್ತಾ ಇದ್ದೆ. ಅದೆಲ್ಲ ಕೆಲವ್ರಿಗೆ ನಾನು ಯಾರಾದ್ರೂ ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಅಟ್ರಾಕ್ಟ್ ಆಗ್ತೀವಿ ನಾವು ಬೇಗ. ಸೊ ಅದಕ್ಕೆ ಅವರೆಲ್ಲ ಇಷ್ಟಪಡೋರು, ಇದು ಮಾಡೋರು. ಕೆಲವ್ರಿಗೆಲ್ಲ ರಾಖಿ ಕಟ್ಬಿಟ್ಟಿದ್ದೀನಿ, ಅವರೆಲ್ಲ ಬೈದ್ಬಿಟ್ಟಿದ್ದಾರೆ. ಅವ್ರು ಹೇಳಿಲ್ಲ ನನಗೆ, ಅವ್ರೇನು ಎಕ್ಸ್ಪ್ರೆಸ್ ಮಾಡಿಲ್ಲ ನನ್ನ ಹತ್ರ. ನಾನು ಕಟ್ಬಿಟ್ಟೆ ಅಣ್ಣ ಅಂತ. ಏಜಲ್ಲಿ ದೊಡ್ಡವರಿದ್ರೆ ನಾನು ಕಟ್ಬಿಟ್ಟೆ. ನಾನೊಬ್ಳೆ 16 ಇಯರ್ಸ್, ಇನ್ನೆಲ್ಲ ನನಗಿಂತ ದೊಡ್ಡವರಿದ್ರು. ತುಂಬ ಜನ ನನ್ನ ಬ್ಯಾಚ್ ಅವ್ರು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೆಲವರು ರೈಟರ್ ಆಗಿದ್ದಾರೆ, ಕೆಲವರು ಡೈರೆಕ್ಟರ್ ಆಗಿದ್ದಾರೆ, ಕೆಲವರು ಆರ್ಟಿಸ್ಟ್ ಆಗಿದ್ದಾರೆ. ಒಬ್ಬೊಬ್ರು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಾರೆ. ಓಕೆ ಓಕೆ. ಅಂಡ್ ನಮ್ಮ ಇಂಡಸ್ಟ್ರಿಲೂ ಕಾಸ್ಟಿಂಗ್ ಕೌಚ್ ಎಲ್ಲ ಇವಾಗ್ಲೂ ಇದೆಯಾ? ಕಾಸ್ಟಿಂಗ್ ಕೌಚು ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ದೇ ಇರೋದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಸಿನಿಮಾದ್ದು ಒಂದು ಫೇಸ್ ಮಾಡಿದ್ದೀನಿ ನಾನು. ಅವ್ರ ಹೆಸರು ಹೇಳ್ತೀನಿ ನಾನು. ನಂದೀಶ್ ಅಂತ ಒಬ್ರು ಅಸೋಸಿಯೇಟ್, ಅವನು ಡೈರೆಕ್ಟ್ರೋ ಪ್ರೊಡ್ಯೂಸರೋ ನಂಗೆ ಗೊತ್ತಿಲ್ಲ. ನಂದೀಶ್ ಅಂತ ಒಬ್ರು, ಅವರು ಬನ್ನಿ ಮೇಡಮ್ ಒಂದು ಸಿನಿಮಾಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಮಾಡ್ತೀವಿ. ಇದು ನಡೆದಿರೋದು 2016ರಲ್ಲಿ. ಓಕೆ, ಕರೆದ್ಬಿಟ್ಟು ಒಂದು ಕಾಫಿ ಶಾಪಲ್ಲಿ ಕೂತಿದ್ವಿ, ಮಾತಾಡ್ತಾ ಇದ್ವಿ. ನೋಡಿ ಕಮಿಟ್ಮೆಂಟ್ಗೆಲ್ಲ ನೀವು ಒಪ್ಕೋಬೇಕು ಅಂತ. ನಾನು ಅವಾಗ ತಾನೇ ಥಿಯೇಟ್ರಿಂದ ಬಂದಿದ್ದೆ. ಸೊ ನಮ್ಮ ಕಮಿಟ್ಮೆಂಟ್ ಬೇರೆ. ಕಮಿಟ್ಮೆಂಟ್ ಅಂದರೆ ನಮಗೇನು ಟೈಮಿಗೆ ಸರಿಯಾಗಿ ಬರೋದು, ಕರೆಕ್ಟಾಗಿ ರೆಡಿ ಆಗೋದು, ಸ್ಕ್ರಿಪ್ಟ್ ಓದೋದು, ಆ್ಯಕ್ಟಿಂಗ್ ಮಾಡೋದು, ಟೇಕ್ ಜಾಸ್ತಿ ವೇಸ್ಟ್ ಮಾಡದೆ ಆ್ಯಕ್ಟ್ ಮಾಡೋದು ನಮ್ಮ ಕಮಿಟ್ಮೆಂಟ್. ಓಕೆ, ಸರಿ ಓಕೆ ಅಂದೆ ನಾನು. ನನಗೆ ಗೊತ್ತಿಲ್ಲ ಇವ್ರ ಕಮಿಟ್ಮೆಂಟ್ ಅಂದರೆ ಏನಂತ. ಆಮೇಲೆ ಓಕೆ ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ. ಸರಿ ಸರ್ ಅಂತ ಹೇಳೋದು. ರಾತ್ರಿ 11 ಗಂಟೆಗೆ ಫೋನ್ ಮಾಡ್ತಾರೆ ಅವರು. ನೀನು ಬಾತ್ರೂಮ್ಗೆ ಹೋಗ್ಬಿಟ್ಟು ನಿಂದು ನೆಕೆಡ್ ವಿಡಿಯೋ ಕಳಿಸು ಅಂತ. ಮೈ ಗಾಡ್. ನೆಕೆಡ್ ಅಂದ್ರೆ ನಂಗೆ ಗೊತ್ತಿಲ್ಲ, ಬಿಕಾಸ್ ನಾನು ಇಂಗ್ಲೀಷೆಲ್ಲ ಏನೂ ಗೊತ್ತಿಲ್ಲ ನನಗೆ. ನೆಕೆಡ್ಡ. ಆಮೇಲೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಮಚ್ಚ ಇವ್ರು ಯಾರು ನೆಕೆಡ್ ವಿಡಿಯೋ ಕಳಿಸು ಅಂತಿದ್ದಾರೆ, ಹಂಗಂದ್ರೇನು? ಜಾಡ್ಸ್ ಓದಿತೀನಿ ಬಂದರೆ ನಿನ್ಗೆ ಆ ಥರ ವಿಡಿಯೋ ಗಿಡಿಯೋ ಎಲ್ಲ ಮಾಡಿ ಕಳಿಸಿದ್ರೆ. ನೆಕೆಡ್ ಅಂದರೆ ಬೆತ್ತಲೆ ವಿಡಿಯೋ ಕಣೆ ಅಂತ. ಅಯ್ಯೋ ಹೌದಾ, ಹಿಂಗೆ ಕಳಿಸಿದ್ದಾನೆ ಕಣೋ ಒಬ್ಬ ಅಸೋಸಿಯೇಟೋ ಏನೋ ಡೈರೆಕ್ಟ್ರೋ ಅಯ್ಯಪ್ಪ ನಂದೀಶ್ ಅಂತ. ಸರಿ ಏನು ಮಾತಾಡಬೇಡ, ಫೋನ್ ಸ್ವಿಚ್ ಆಫ್ ಮಾಡಿ ಮಲ್ಕೋ ಅಂತ ಹೇಳ್ದ. ಮಲಗ್ದೆ. ಮತ್ತೆ ಮರುದಿನ ಇಡೀ ದಿನ ನೋ ಫೋನ್ ನೋ ಮೆಸೇಜ್. ಮತ್ತೆ 11 ಗಂಟೆಗೆ ಫೋನ್ ಮಾಡಿದ್ರು, ಬಾತ್ರೂಮ್ಗೆ ಹೋಗಿ ವಿಡಿಯೋ ಕಾಲ್ ಮಾಡು ಅಂತ. ನಮ್ಮನೇಲಿ ನಾನು ಒಬ್ಳೇ ಇದ್ದೀನಿ, ನಾನು ಯಾಕೆ ಬಾತ್ರೂಮ್ಗೆ ಹೋಗಿ ವಿಡಿಯೋ ಕಾಲ್ ಮಾಡಬೇಕು, ಇಲ್ಲೇ ಮಾಡಿ ಅಂತ ವಿಡಿಯೋ ಕಾಲ್ ಮಾಡಿದೆ. ಮಾಡಿ ಆದಮೇಲೆ ಅವನೇನು ಮಾತಾಡ್ತಾನೆ ಅಂದರೆ, ಪ್ರೊಡ್ಯೂಸರು ನೀನು ಕಮಿಟ್ಮೆಂಟ್ಗೆಲ್ಲ ಓಕೆ ಅಂದೆ ಅಲ್ವಾ, ಅದಕ್ಕೆ ಪ್ರೊಡ್ಯೂಸರ್ ಹೇಳಿದ್ದಾರೆ ನಾಳೆ ಅವ್ರದ್ದು ರೆಸಾರ್ಟ್ಗೆ ಹೋಗ್ಬೇಕಂತೆ ಅಂತ. ರೆಸಾರ್ಟ್ ಅಂದರೆ ಏನು ಅಂದೆ. ಏನೂ ಗೊತ್ತಿಲ್ಲ ನನಗೆ, ಅದೆಲ್ಲ ಗೊತ್ತಿಲ್ಲ. ಓಕೆ. ರೆಸಾರ್ಟ್ ಅಂದರೆ ಹಿಂಗೆ ಅವರೊಂದು ಉಳ್ಕೊಳ್ಳೋಕೆ ಅಂತ ಒಂದು ಜಾಗ ಮಾಡ್ಕೊಂಡಿರ್ತಾರೆ, ಅಲ್ಲಿಗೆ ಹೋಗ್ಬೇಕು. ನಾನು ಯಾಕೆ ಅಲ್ಲಿಗೆ ಹೋಗ್ಬೇಕು, ಶೂಟಿಂಗ್ ಇದೆಯಾ ಅಲ್ಲಿ ಅಂತ. ಇಲ್ಲ ನೀನು ಕಮಿಟ್ಮೆಂಟ್ಗೆ ಓಕೆ ಅಂದಿಲ್ಲ. ಸರ್ ಫಸ್ಟ್ ಆಫ್ ಆಲ್ ಕಮಿಟ್ಮೆಂಟ್ ಅಂದರೆ ಏನು ಸರ್ ನಂಗೆ ಹೇಳಿ ನಿಮ್ಮ ಅರ್ಥದಲ್ಲಿ ಅಂತ ಅವಾಗ ಕೇಳಿದೆ ನಾನು ಕ್ವೆಶನ್. ಅವ್ನು ಹೇಳ್ತಾನೆ ಕಮಿಟ್ಮೆಂಟ್ ಅಂದರೆ ಡೈರೆಕ್ಟರ್ ಜೊತೆ ಮಲ್ಕೊಳ್ಳೋದು, ಪ್ರೊಡ್ಯೂಸರ್ ಜೊತೆ ಮಲ್ಕೊಳ್ಳೋದು, ಮ್ಯಾನೇಜರ್ ಜೊತೆ ಮಲ್ಕೊಳ್ಳೋದು, ಅಸೋಸಿಯೇಟ್ ಜೊತೆನೂ ಮಲ್ಕೋಬೇಕಂತೆ. ಮಲ್ಕೋಬೇಕಾ ಸರ್, ಒಂದು 10 ನಿಮಿಷ ನಾನು ಫೋನ್ ಮಾಡ್ತೀನಿ ಅಂತ ಕಟ್ ಮಾಡಿದೆ ಫೋನು. ಅವ್ನು ಹೆಂಗೆ ಸೆಡ್ಯೂಸ್ ಆಗೋ ಥರ ಮಾತಾಡ್ತಿದ್ದಾನೆ. ಸಿತಾರಾ ಅದು ನೀನು ಫುಲ್ ಕುಡಿದ್ಬಿಟ್ಟು, ಸಿತಾರಾ ಅದು ನೀನು ತುಂಬ ಸೆಕ್ಸಿ,
ಸೆಕ್ಸಿಯಾಗಿ ಏನಿರ್ಲಿಲ್ಲ ಸರ್. ಒಣಕೊಂಡು ಒಳ್ಳೆ ನಾಯಿ ಹೊಡಿಯೋ ಕೋಲ್ ಥರ ಇದ್ದೆ ನಾನು. ಅವ್ನು ಎಲ್ಲಿ ಸೆಕ್ಸಿಯಾಗಿ ನೋಡಿದ್ನೋ ಗೊತ್ತಿಲ್ಲ. ಅಗ್ನಿಸಾಕ್ಷಿ ಸೀರಿಯಲ್ ಮಾಡ್ತಾ ಇದ್ದೆ. ಲಿಟ್ರಲಿ ನಾಯಿ ಹೊಡಿಯೋ ಕೋಲ್ ಥರ ಇದ್ದೆ ನಾನು. ಸಣ್ಣಕ್ಕೆ. ಇಷ್ಟು ಚೆನ್ನಾಗೂ ಹಾಟಾಗೂ ಇರಲಿಲ್ಲ ನನಗೆ. ನನ್ನ ಮಗ ಇವಾಗ ಹೇಳಿದ್ರೆ ಇಟ್ಕೊಂಡು ಗೊತ್ತಾ ಇದ್ದೆ. ಆಗೇನು ಇಲ್ಲಿ ಏನು ಗೊತ್ತಿಲ್ಲ. ಅಂದರೆ ಇನ್ನೋಸೆನ್ಸ್ ಇರೋ ಹುಡುಗಿರ್ನ ಆಸ್ಟಿಂಗ್ ಕೌಚ್ ಅನ್ನೋ ಒಂದು ಹೆಸರಿಟ್ಕೊಂಡು ಈ ದರಿದ್ರ ನನ್ನ ಮಕ್ಕಳು ಮಾಡೋ ಕೆಲಸ ಸರ್ ಇದು ಒಂದು. ಇನ್ನೊಂದು ಅದಾದಮೇಲೆ ನಾನು ಅವ್ನ ಫೋನ್ ಎಲ್ಲ ರಿಸೀವ್ ಮಾಡಲಿಲ್ಲ. ನನ್ನ ಫ್ರೆಂಡು ಹೇಳ್ದ, ಹಿಂಗೆಲ್ಲ ಕೇಳ್ತಿದ್ದಾನೆ ಅಂದರೆ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಡು ಅಂತ. ಅವ್ನ ನಂಬರ್ ಬ್ಲಾಕ್ ಲಿಸ್ಟ್ಗೆ ಹಾಕ್ತೆ. ಎಲ್ಲ ಆದಮೇಲೆ ಒಂದು ಹುಡುಗಿ ನನಗೆ ಮೆಸೇಜ್ ಮಾಡಿದ್ಲು, ಅಕ್ಕ ಹಿಂಗೊಬ್ರು ನಂದೀಶ್ ಅಂತ ಫೋನ್ ಮಾಡಿದ್ರು. ನನ್ನ ಸ್ಟೂಡೆಂಟ್ ಅವಳು ಪಾಪ. ನಂದೀಶ್ ಅನ್ನೋರು ಫೋನ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ನಾಳೆ 12 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ ಅಂತ. ಹೋಗಬೇಡ ಅಂದೆ ನಾನು. ಯಾಕೆ ಹೋಗ್ತೀಯ? ಅವ್ನು ಕಾನ್ಫರೆನ್ಸ್ ಕಾಲಲ್ಲಿದ್ದಾನೆ ಅವಳ ಜೊತೆ. ಕಾನ್ಫರೆನ್ಸ್ ಹೋಗಬೇಡ. ಇಲ್ಲ, ನನಗೆ ಈ ಥರ ಎಲ್ಲ ನಾನೇನು ಕೆಟ್ಟದಾಗ ಹೇಳಿಲ್ಲ. ನನಗೆ ಈ ಥರ ಎಲ್ಲ ಮೆಸೇಜ್ ಮಾಡಿದಾರಪ್ಪ, ಈ ಥರ ಎಲ್ಲ ನನ್ನ ಕರೆದ್ಬಿಟ್ಟು ಮೀಟಿಂಗ್ ಮಾಡ್ತೀನಿ ಅಂತೇಳಿ ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರು ಎಲ್ಲ ಇರ್ತಾರೆ, ನೀವು ಬರಬೇಕು ಅಂತೆಲ್ಲ ಕೇಳಿದ್ದಾನೆ. ನನಗದು ಇಷ್ಟ ಆಗಲಿಲ್ಲ, ನಾನು ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದೀನಿ, ನೀನು ಹೋಗಬೇಡ ಅಂತ ಹೇಳಿದೆ. ಬಟ್ ಶಿ ವೆಂಟ್. ಅವಳ ಹೆಸರು ಹೇಳಲ್ಲ ನಾನು. ಶಿ ವೆಂಟ್. ಶಿ ಡಿಡ್ ಅ ಮೂವಿ ರಿಲೀಸ್ ಆಗಲಿಲ್ಲ. ಬಂದ್ಲು, ಮತ್ತೆ ಓಡ್ಕೊಂಡು ಅಳ್ಕೊಂಡು ಬಂದ್ಲು, ಅಕ್ಕ ನನ್ನ ಹಂಗೆ ಬಳಸ್ಕೊಂಡ್ರು, ಹಿಂಗೆ ಅವಳಿಗೆ ಎಜುಕೇಷನ್ ಇದೆ, ಯಾವುದ್ರ ಬಗ್ಗೆ, ಮೊಬೈಲ್ ಬಗ್ಗೆ, ವಿಡಿಯೋ ಕಾಲ್ ಬಗ್ಗೆ, ಕಮಿಟ್ಮೆಂಟ್ ಬಗ್ಗೆ ಎಲ್ಲ ನಾಲೆಡ್ಜ್ ಇದೆ. ಹೋಗಿ ಎಲ್ಲ ಆಗಿ ಅವಳು ಬಂದು ನನ್ನ ಹತ್ರ ಅಳ್ತಾ ಕೂತಿದ್ಲು. ಏನು ಹೇಳ್ಬೇಕು ಇವಾಗ ನಾನು ಅವಳಿಗೆ? ಹೋಗ್ಬೇಡ ಅಂತ ಹೇಳಿದ್ರಿ ನೀವು. ನಾನು ಮೊದಲೇ ಹೇಳಿದ್ದೆ, ನಂಬರ್ ಬ್ಲಾಕ್ ಲಿಸ್ಟ್ ಹಾಕು, ಹೋಗ್ಬೇಡ ಅಂತ. ಕಂಟಿನ್ಯೂ ಮಾಡಿದ್ಯಾರು? ನೀನು. ಅನ್ಭವ್ಸು. ಎಂತೆಂಥ ವಿಡಿಯೋಗಳು ಮಾಡ್ಕೊಂಡಿದ್ದಾರೆ ಅವಳದು ಅಂದರೆ, ಅವಳು ತೋರಿಸಿ ಹೆಂಗೆ ಅಳ್ತಿದ್ದಾಳೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಲೇ ಬೇಡವಾ? ನೀನು ಒಪ್ಕೊಂಡು ಮಾಡಿರೋದು, ಯಾವನ್ ಕೊಡ್ತಾನೆ ನಿನಗೆ ನ್ಯಾಯ? ನೀನು ಯಾವತ್ತು ಅವ್ರು ನಿನ್ನ ಕರೆದ್ರೋ ನೀನು ಆವತ್ತೇ ಅದನ್ನು ಪ್ರಶ್ನೆ ಮಾಡಿದಿದ್ರೆ ಮೇ ಬಿ ದೇ ವುಡ್ ಹ್ಯಾವ್ ಹೆಲ್ಪ್ ಯು. ಈಗ ನೀನು ಹೋದ್ರೆ ನಿಜ ಕಪಾಳು ಕೊಡಿತಾರೆ ನಿನಗೆ ಅಂದೆ. ಆಮೇಲೆ ಇದೆಲ್ಲ ಬಿಟ್ಬಿಟ್ಟು ಓದ್ಲವಳು ಊರಿಗೆ, ಹುಬ್ಳಿಯವಳು. ಹೋಗಿ ಈಗ ಮದುವೆ ಆಗಿ 2 ಮಕ್ಕಳಾಗಿ ಚೆನ್ನಾಗಿದ್ದಾಳೆ ಅವಳು. ಅದಕ್ಕೆ ನನ್ನ ಹೆಸರು ಹೇಳಲಿಲ್ಲ. ಚೆನ್ನಾಗಿದ್ದಾಳೆ. ಹಿಂಗೆ ಮಾಡಿದ್ದಾರೆ. ಅದೊಂದೇ ಲಾಸ್ಟ್ ನಾನು ಅನುಭವಿಸಿದ್ದು. ಅದೊಂದೇ ನಾನು ನೇರವಾಗಿ ನೋಡಿದ್ದು ಆ ಥರ ಮಾತಾಡಿದ್ದನ್ನು. ಅವತ್ತಿಂದ ಇವತ್ತಿನ ತನಕ ಯಾವ ಬೋನು ಕಾಲ್ ಮಾಡಿಲ್ಲ ನನಗೆ. ಯಾಕೆಂದರೆ ಐ ಆಮ್ ವೆರಿ ಸ್ಟ್ರಿಕ್ಟ್. ನನ್ನ ಫ್ರೆಂಡ್ ಬೈತಾಳೆ ನಿರ್ಮಲಾ, ಯಾರಾದರೂ ನನಗೆ ಫೋನ್ ಮಾಡಿ, ಹಲೋ ಮೇಡಮ್ ನಾನು ಯಾರು ನೀನು ಅಂತಾನೆ ನಾನು ಕೇಳೋದು. ಯಾರು ಏನು ಬೇಕಾದ್ರು ಅಂದ್ಕೊಳ್ಳಿ. ಹೇಳಿ ಮಾವ, ಹೇಳಿ ಡಾರ್ಲಿಂಗ್ ಅಂತ ಮಾತಾಡೋಕ್ಕಾಗುತ್ತೇನ್ರಿ ಸ್ಟ್ರೇಂಜರ್ಸ್ ಹತ್ರ? ನಾನು ಮಕ್ಕದ ಮೇಲೆ ಹೊಡ್ಬಿಡ್ತೀನಿ ಇನ್ನೊಂದ್ಸಲ ನೆಟ್ಟಿಗೆ ಮಾತಾಡು ಅಂತ ಹೇಳಿದ್ರೆ ಅಂತ. ನನ್ನ ಫ್ರೆಂಡ್ ಹತ್ರ ಜಗಳ ಮಾಡಿಬಿಟ್ಟೆ. ಅವಳೊಂದು ವರ್ಷ ನನ್ನ ಮಾತಾಡಿಸ್ಲಿಲ್ಲ. ಸ್ವಲ್ಪ ಪ್ರೀತಿಯಿಂದ ನಾನು ಯಾಕೆ ಪ್ರೀತಿಯಿಂದ ಮಾತಾಡ್ಬೇಕು ಸರ್? ನನ್ನ ಗಂಡ ಅಲ್ಲ. ನಾನು ಹಲೋ ಸರ್ ಯಾರು ಹೇಳಿ ಅಂತ ಕೇಳ್ತೀನಿ. ನಾನು ನಿಮ್ಮ ಫ್ಯಾನು, ನೀವಂದ್ರೆ ನಂಗೆ ತುಂಬ ಇಷ್ಟ, ನನ್ನ ಮದುವೆ ಆಗ್ತೀರಂದ್ರೆ ಯಾವ್ದ್ರಲ್ಲಿ ಹೊಡಿಬೇಕು? ನೀವು ಹೇಳಿ, ಯಾವ್ದ್ರಲ್ಲಿ ಹೊಡಿಬೇಕು? ಅವನ್ನ ಮುಚ್ಕೊಂಡು ಫೋನ್ ಇಡು ಅಂತೀನಿ ನಾನು. ಹಿಂಗೆ ಅಂತೀನಿ. ಮುಚ್ಕೊಂಡು ಫೋನ್ ಇಂದ ಕಟ್ ಮಾಡಿ, ನೀನು ತುಂಬ ರೂಢಾಗಿ ಮಾತಾಡ್ತೀಯ ಸಿತಾರ ಅಂತ. ನಮಸ್ಕಾರ, ನನಗೆ ಹಿಂಗೆ ಮಾತಾಡಕ್ಕೆ ಬರೋದು ಅಂತ. ಆಮೇಲೆ ನಾನು ಮ್ಯಾಟ್ರಿಮೋನಿಗಿಂದಾನೆ ಮದುವೆ ಆಗಿದ್ದು. ಹುಡುಗ ಸಿಕ್ಕಿದ್ದೆ ನಂಗೆ ಮ್ಯಾಟ್ರಿಮೋನಿಯಿಂದ. ನಾನು ಮದುವೆ ಆದೆ ಅಂತ ಹೇಳಿದ್ನಲ್ಲ ಅದು. ಅದಕ್ಕೆ ಮುಂಚೆ ತುಂಬ ಜನ ಫೋನ್ ಮಾಡೋದು, ಏನು ಕೇಳ್ತಾರೆ, ಹಲೋ ನಾನು ಹಿಂಗೆ ನಿಮ್ಮ ಪ್ರೊಫೈಲ್ ನಿಂಗೆ ಮ್ಯಾಟ್ರಿಮೋನಿಲಿ ನೋಡಿದೆ, ನೀವು ಆರ್ಟಿಸ್ಟಾ? ಹೌದು. ಎಷ್ಟು ದುಡ್ಡು ಮಾಡಿದ್ದೀರಾ? ನನಗೇನು ಕೊಡ್ತೀರಾ? ಹೌದಾ? ನಾನೇನು ತುಂಬ ಕೆಟ್ಟದಾಗಿ ಬೈದಿದ್ದೀನಿ ಅವನಿಗೆ. ಫೋನ್ ಇಡು ಅಂದೆ. ಇಟ್ಟು ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಡ್ತೀನಿ. ಮತ್ತೆ ಒಬ್ಬ ಫೋನ್ ಮಾಡ್ತಾನೆ. ಫೋನ್ ಮಾಡಿ, ನಿಮ್ಗೆ ಅಪ್ಪ ಅಮ್ಮ ಯಾರೂ ಇಲ್ವಲ್ಲ, ನಾನೇ ನಿಮ್ಮನ್ನು ನೋಡ್ಕೊಳ್ಳೋದಲ್ವ ಮದುವೆ ಆದಮೇಲೆ, ನೀವು ಆಮೇಲೆ ಇಂಡಸ್ಟ್ರಿ ಬಿಟ್ಬಿಡ್ಬೇಕು. ನಾನು ಯಾಕೆ ಬಿಡಬೇಕು? ನನ್ನ ಪ್ಯಾಷನ್ ಸರ್ ಇದು. ನಾನು ಮೊದಲಿಂದ ಮಾಡ್ಕೊಂಬಂದಿದ್ದೀನಿ. ಮದುವೆಗೆ ಮನೇಲಿ ಕೂತ್ಕೊಂಡು ಮುಸ್ರೆ ತೊಳಿ ಅಂದರೆ ಆಗಲ್ಲ. ನಾನು ಮುಸ್ರೆ ತೊಳಿತೀನಿ, ತೊಳಿಯಲ್ಲ ಅಂತಲ್ಲ, ಅದನ್ನೇ ಮಾಡ್ಕೊಂಡಿರು ಅಂದರೆ ಕಷ್ಟ ಅಂತ. ಇಲ್ಲ, ನಿಮಗೆ ನೀವು ಈ ಥರ ಜಾಬಲ್ಲಿರೋ ಹೆಣ್ಮಕ್ಳಿಗೆಲ್ಲ ಮಾನ ಮರ್ಯಾದಿಲ್ಲ, ಇಡೇ ಫೋನು ಅಂತೆ. ಹುಡ್ಕೊಂಡೋಗಿ ಹೊಡೆದಿದ್ದೀನಿ ಅವನ್ನ ಕೋರ್ಮಂಗ್ಲಾಗೆ. ಅವನ ಹೆಸರೇನೋ ಲಕ್ಷ್ಮಣ್ ಅಂತ. ಹುಡುಕೊಂಡೋಗಿ ತುಂಬ ಕೆಟ್ಟದಾಗ ಬೈದು ಸರಿಯಾಗಿ ಕೊಟ್ಟು ಬಂದಿದ್ದೀನಿ. ಇಡೇ ಅಂತ್ಯ ನನಗೆ ಫೋನು, ಮಗನೇ ಮಾಡ್ತೀನಿ ಬಂದೇ ಇರು ಅಂತ. ಲೊಕೇಶನ್ ಎಲ್ಲ ಹೋಗಿ ಹುಡುಕೊಂಡು ಹೊಡೆದು ಬಂದಿದ್ದೀನಿ. ಇದು ನನ್ನ ಎಷ್ಟೋ ಫ್ರೆಂಡ್ಸ್ಗಳಿಗೆ ಗೊತ್ತಿಲ್ಲ. ಒಬ್ಬ ಬಂದಿದ್ದ ಮೀಟ್ ಮಾಡೋಕ್ಕೆ,
ನಾನು ಕರೆಸ್ದೆ. ಓಕೆ ಬನ್ನಿ ಸರ್ ಮೀಟ್ ಮಾಡೋಣ. ಇದು ನನ್ನ ಮದ್ವೆಗೆ ಮುಂಚೆ ಮೀಟ್ ಮಾಡಿ ಕರೆದು ಕಾಫಿ ಟೀ ಎಲ್ಲ ಕುಡಿದ್ಮೇಲೆ, ನೋಡಿ ನಾನು ಈ ಥರ ಸಿ ಎ ಓದ್ತಾ ಇದ್ದೀನಿ, ನನಗಿಷ್ಟು ದುಡ್ಡು ಎಲ್ಲ ಖರ್ಚಾಗಿದೆ, ನಮ್ಮ ಅಪ್ಪ ಅಮ್ಮ ತುಂಬ ಖರ್ಚು ಮಾಡಿ ನನ್ನ ಓದಿಸಿದ್ದಾರೆ, ನನಗೆ ನೀವು ವರದಕ್ಷಿಣೆಯಾಗಿ 10 ಲಕ್ಷ ಕೊಡಬೇಕು. ಅವನೇ ಪ್ರಪೋಸಲ್ ಇಟ್ಟಿದ್ದು ಮುಂದೆ. ನಾನೇನು ಕರೆದಿಲ್ಲ ಅವನ್ನ ಬಾರಪ್ಪ ಮದುವೆ ಆಗೋಣ ಅಂತ. ಈ ಓನ್ಲಿ ಕಾಲ್ಡ್ ಮೀ, ಬನ್ನಿ ಮೀಟ್ ಮಾಡೋಣ. ಇಲ್ಲ ಸರ್ ನನ್ನ ಹತ್ರ 10 ಲಕ್ಷ ಅಷ್ಟೊಂದು ದುಡ್ಡಿಲ್ಲ. ಆರ್ಟಿಸ್ಟ್ ಆಗಿ ದುಡಿತಾ ಇದ್ದೀರಾ, ನಿಮ್ಮ ವರ್ಲ್ಡಲ್ಲಿ ತುಂಬ ದುಡ್ಡು ದುಡಿಬೋದಲ್ವಾ, ನೀವು ಕೊಡ್ಬೋದಲ್ವಾ? ಇಲ್ಲ ಸರ್ ನಂಗೆ ಅಪ್ಪ ಅಮ್ಮ ಎಲ್ಲ ಯಾರೂ ಇಲ್ಲ, ನನ್ನ ಬಾಡಿಗೆ ಗೀಡ್ಗೆ ಪ್ರತಿಯೊಂದು ಖರ್ಚು ನಾನೇ ನೋಡ್ಕೊಂಡು ಬಂದಿರೋದು. ನನಗೆ ಖರ್ಚು ಮಾಡುವಂಥ ಗಂಡ ಬೇಡ, ಜವಾಬ್ದಾರಿ ಇರೋ ಗಂಡ ಆದರೆ ಸಾಕು. ನನ್ನ ಶಕ್ತಿ ಇರೋವರೆಗೂ ನಾನು ದುಡಿತೀನಿ, ನಾನು ಹೆಂಗೋ ಇದು ಮಾಡ್ತೀನಿ, ಮ್ಯಾನೇಜ್ ಮಾಡ್ತೀನಿ. ಏನು ಮ್ಯಾನೇಜ್ ಮಾಡೋದು ನೀನು, ಐ ಹ್ಯಾವ್ ಟು ಮ್ಯಾನೇಜ್ ಅಲ್ವಾ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದ. ಒಂದು 5 ಮಿನಿಟ್ಸ್ ಇರಿ ಬಂದೆ ಅಂತೇಳಿ ಕಾಫಿ ಆರ್ಡರ್ ಮಾಡಿದ್ದೆ, ಕ್ಯಾನ್ಸಲ್ ಮಾಡ್ಬಿಟ್ಟು ನನ್ನ ಮನೆಗೆ ಬಂದೆ. ಅಂಡ್ ಇದೊಂದು ಮಿಸ್ಕನ್ಸೆಪ್ಷನ್ ಇದೆಯಲ್ಲ ಮ್ಯಾಮ್, ಈಗ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಅವ್ರೇನು ಅಗದಿ ಕೋಟ್ಯಾಧಿಪತಿಗಳು ಅಂತ ತಿಳ್ಕೊಂಬಿಟ್ಟಿರ್ತಾರೆ ಅಂತ. ಕೋಟ್ಯಾಧಿಪತಿಗಳಾಗ್ಬೇಕಂದ್ರೆ ನಾವು ಪ್ರೊಡ್ಯೂಸರ್ ಆಗಬೇಕು. ಪ್ರೊಡ್ಯೂಸರ್ ಆಗಿ ನಾನು ಮೊದಲೇ ಕೋಟಿ ಕಷ್ಟ ಮಾಡಬೇಕು, ಆ ಕೋಟಿ ಬರಕ್ ನಾನು ಇನ್ನೂ ತಲೆ ಕುಟ್ಕೊಂಡು ಪಡ್ಬೇಕು. ಪಾಪ ಅದೆಲ್ಲ ವರ್ಕ್ ಆಗಕ್ಕೆ, ಸೆಟಲ್ಡ್ ಆಗಕ್ಕೆ ಒಂದು 4 ವರ್ಷ ಬೇಕು. ಸೆಟ್ಲ್ ಆದ್ಮೇಲೆ ನಮ್ಮ ತಲೆಗಳು ತಿರುಗಿರುತ್ತೆ, ಅವಾಗ ನಾವು ಹೆಂಗ್ ಬದುಕ್ತೀವೋ ಗೊತ್ತಿಲ್ಲ. ಆಮೇಲೆ ನಾನೇನಾದ್ರು ಲೈಫಲ್ಲಿ ಸೆಟ್ಲ್ ಆಗ್ಬಿಟ್ರೆ ನನಗೆ ಗಂಡನ ಅಗತ್ಯನೇ ಇಲ್ಲ ಸರ್, ಬೇಡವೇ ಬೇಡ, ನನ್ಗೆ ಈಗಲೂ ಬೇಡ ಗಂಡ. ಮತ್ತು ಅವ್ನು ಡಿವೋರ್ಸ್ ಕೇಳಿದ ತಕ್ಷಣ ನಾನು ಕೊಡ್ತೀನಿ ಅಂತ ಡಿಸೈಡ್ ಮಾಡಿರೋದೇ ನಾನು ನನ್ನ ಶಕ್ತಿ ಮೇಲೆ ನಂಬಿಕೆ ಇಟ್ಕೊಂಡು. ಇನ್ಯಾರ ಮೇಲೋ ನಂಬಿಕೆ ಇಟ್ಟ ಇನ್ಯಾವನೋ ಸಿಗ್ತಾನೆ ಅಂತೆಲ್ಲ ನಾನು ಬಿಟ್ಟಿಲ್ಲ. ಇಲ್ಲಿವರೆಗೂ ನಾನೇ ಕಷ್ಟಪಟ್ಟು ದುಡ್ದು ತಿಂತಾ ಇದ್ದೀನಲ್ಲ, ಯಾರನ್ನೂ ಏನು ಮದುವೆ ಆಗಿಲ್ಲ, ಯಾರನ್ನೂ ಡೇಟ್ ಮಾಡ್ತಾ ಇಲ್ಲ. ನನಗೆ ಆ ಫೆನಾಮಿನ ಅರ್ಥ ಆಗಲಿಲ್ಲ. ಗಂಡಸ್ರದ್ದು ಯಾಕೆ ಈ ಥರ ಪರ್ಸ್ಪೆಕ್ಟಿವ್ ವ್ಯೂ ಇದೆ ಹೆಣ್ಮಕ್ಳ ಬಗ್ಗೆ, ಅಥವಾ ದುಡಿತಿದ್ದೀವಿ ಅಂದರೆ ನಮ್ಮನ್ನ ಯಾಕೆ ಈ ಥರ ನೋಡ್ತಾರೆ, ಅಥವಾ ತಿಗಾಗ ಅಂಚಲಿ ಮಾಡ್ತಾಳೆ, ದುಡಿತಿದ್ದೀನಿ ಅಂತ ಅಹಂಕಾರ ಮಾಡ್ತಾಳೆ. ನನ್ನ ಗಂಡನೂ ಇದನ್ನು ಹೇಳಿದ ನನಗೆ, ಅದು ನನಗೆ ತುಂಬ ನೋವಾಗಿರೋದು. ಏನು ದುಡಿತಿದ್ದೀಯ ಅಂತ ಅಹಂಕಾರ ನಾನು ನಿನಗೆ ಅಂತ. ನಾನು ಆ ವೇನಲ್ಲಿ ಯೋಚನೆನೇ ಮಾಡಿಲ್ಲ. ಐ ವಾಸ್ ವೆರಿ ನೀಟ್, ಒಂದೇ ಲೈನ್ ನಂದು. ಮದ್ವೆಗಿಂತ ಮುಂಚೆ ಹೇಗಿತ್ತು ಮ್ಯಾಮ್ ಪರ್ಸ್ಪೆಕ್ಟಿವ್? ಅಂದ್ರೆ ಯಾಕೆ ಮದ್ವೆ ಆಗ್ಬೇಕು ಅನಿಸ್ತು ನಿಮ್ಗೆ? ಸಿಕ್ಕಿದ್ದೆ ಮ್ಯಾಟ್ರಿಮೋನಿಯಲ್ಲಿ ಅವರು. ಇನ್ನೇನು ನಾನು ಮ್ಯಾಟ್ರಿಮೋನಿ ಡಿಲೀಟ್ ಮಾಡಬೇಕು, ಅವನು ಡಿಲೀಟ್ ಮಾಡಬೇಕು. ಲಾಸ್ಟ್ ಕಾಲ್ ಅಂತ ಸಿಕ್ಕಿರೋದು ನಾವಿಬ್ರು. ಓಕೆ ಲಾಸ್ಟ್ ಕಾಲ್ ಅಂತ ಸಿಕ್ಕು. ನಾನು ಎಲ್ಲ ವಿಷಯ ಹೇಳಿ ಮದುವೆ ಆಗಿರೋದು, ಯಾವುದೂ ಸುಳ್ಳು ಹೇಳಿಲ್ಲ. ಪ್ರತಿ ವಿಷಯನೂ ಇನ್ ಡೀಟೇಲ್ ಆಗಿ ಕುತ್ಕೊಂಡು ಹೇಳಿ ಮದುವೆ ಮಾಡ್ಕೊಂಡಿರೋದು. ಮದುವೆ ಆದ್ಮೇಲೆ ಸ್ಟಾರ್ಟೆಡ್ ಶೋಯಿಂಗ್ ಕಲರ್ಸ್. ಅದನ್ನ ಹೆಂಗೆ ಹೇಳಬೇಕು, ಹೇಳಿದ್ರೆ ಓ ಬರೀ ಅವ್ರ ಬಗ್ಗೆನೇ ನೆಗೆಟಿವ್ ಹೇಳ್ತಾರೆ. ನನಗೂ ನೆಗೆಟಿವ್ ಇದೆ. ಏನು ನೆಗೆಟಿವ್ ಇದೆ ನಂದು ಅಂದರೆ, ನನ್ನ ಕಾಲ ಮೇಲೆ ನಾನು ನಿಂತಿರೋದು, ನನ್ನ ಊಟ ನಾನು ದುಡಿದು ತಿಂತಿರೋದು ನೆಗೆಟಿವ್. ಗೊತ್ತಾ ಜನಕ್ಕೆ? ಇದು ತಪ್ಪು ಅಂತ ಹೇಳೋದು ನನ್ನ ನೆಗೆಟಿವ್. ಯಾರಾದರೂ ನೀನು ಮಾಡ್ತಿರೋ ತಪ್ಪು ಅಂದರೆ ನಿನಗೆ ಗೊತ್ತಿರುತ್ತಲ್ವ ವಿನಯ್ ಅವರೇ, ನಿಮಗೆ ಗೊತ್ತಿರುತ್ತಲ್ವ ಈಗ ನೀವು ಏನು ತಪ್ಪು ಮಾಡ್ತೀರಿ, ಏನು ಸರಿ ಮಾಡ್ತೀರಿ ಅಂತ. ನಿಮಗೂ ಒಂದು ತಲೆಯಲ್ಲಿ ಮೆದುಳು ಅಂತ ಇದೆ, ಅಥವಾ ಬ್ರೈನ್ ಇದೆ, ಅದು ವರ್ಕ್ ಮಾಡುತ್ತೆ. ಅದಕ್ಕೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಗೊತ್ತಿರುತ್ತೆ. ಏನೇ ಮಾಡಿದ್ರು ಅದನ್ನು ಲಾಸ್ಟಿಗೆ ನಾವೇ ಫೇಸ್ ಮಾಡಬೇಕು ಅನ್ನೋ ಕಾನ್ಷಿಯಸ್ಸಲ್ಲೇ ನಾವು ಮಾಡ್ತೀವಿ ಅಲ್ವಾ. ಅವರು ನಮಗೆ ಆರ್ಡರ್ ಮಾಡೋದು, ಜಡ್ಜ್ ಮಾಡೋದು, ನೀನು ಹಿಂಗಿದ್ರೆ ಆಗಲ್ಲ, ನೀನು ಬೇರೆ ಥರ ಇರಬೇಕು. ಹೆಂಗಿರಬೇಕು ಅದು ಗೊತ್ತಿಲ್ಲ ಅವ್ರಿಗೆ ಹೇಳಕ್ಕೆ, ಆದ್ರೆ ಹೇಳೋದು ನೀನ್ ಹಿಂಗಿರ್ಬಾರ್ದು ಸಿತಾರ, ನೀನ್ ಹಂಗಿರ್ಬೇಕು. ಎಲ್ಲಾ ತರನು ಇದ್ದು ನೋಡ್ದೆ ಸರ್, ಅದು ವರ್ಕ್ ಆಗ್ಲಿಲ್ಲ. ಅವ್ರಿಗೆ ಬೇಕಾದಾಗಿದ್ರು ಆಗ್ಲಿಲ್ಲ. ಹಿಂಗಿದಾಳಲ್ಲ ಇವಳು, ಅದು ಕ್ವಶನ್. ಅವ್ರು ಹೇಳ್ದಂಗೆ ಇದ್ರೂನು ಅದನ್ನು ಕ್ವಶನ್. ಇವಳು ಯಾಕೆ ಹಿಂಗಿದ್ದಾಳೆ, ಏನ್ ಪ್ಲಾನ್ ಮಾಡ್ಕೊಂಡಿದ್ದಾಳೋ, ಏನ್ ಇವಳದ್ ಪ್ಲಾನ್. ಅವ್ನ್ ಕೋಟಿಗೆ ಬಾಳ್ತಾರೆ, ನನ್ಗೇನಕ್ಕೂ ಸಮ ಇಲ್ಲ ಅದು. ನನ್ನ ಟ್ಯಾಲೆಂಟು ಇಷ್ಟು ವರ್ಷ 33 ವರ್ಷದಿಂದ ದುಡಿದು ತಿಂದಿದ್ದೀನಿ. ಯಾರಿಗೂ ನಾನು ಆ ಥರ ಅಹಂಕಾರನ ತೋರಿಸಿಲ್ಲ. ಇವರೇನೋ ಹೊಸ್ದಾಗೆಲ್ಲ ಶುರು ಮಾಡ್ತಾರೆ. ಹೌದು ದಡ್ಡತನ ಇರ್ಬೋದು, ಏನಂದರೆ ಸರಿಯಾಗಿ ನಿರ್ಧಾರಗಳನ್ನ ತಗೊಳ್ಳದೆ ಇರೋದ್ರಲ್ಲಿ ನಾವು ಎಡವಿರ್ಬೋದು. ಬಟ್ ಆದರೆ ಜೀವನನೇ ತಪ್ಪಲ್ಲ ಅಲ್ವಾ, ಬದುಕಿಲ್ವಾ ಮತ್ತೆ ಇಷ್ಟು ವರ್ಷ. ದನ ಕಾಯೋರ ಥರ ಯೋಚನೆ ಮಾಡ್ತಾರೆ ಎದುರಿಗಿರೋರು, ಹಿಂದೆ ಇರೋರು, ಅಕ್ಕಪಕ್ಕದವ್ರು ಇರೋರು. ಮೇಲೊಬ್ನಿಗೆ ಗೊತ್ತು ಹೆಂಗೆ ಬದುಕ್ತಾ ಇದೀವಿ ನಾವಂತ. ಆ ವಿಷಯದಲ್ಲಿ ನನಗೆ ಸ್ವಲ್ಪ ಬೇಜಾರಿದೆ ಗಂಡಸರ ಬಗ್ಗೆ. ಮಾತು ಹಿಂಗೆ ಆಡ್ಬಿಡ್ತಾರೆ. ಕರೆಕ್ಟ್.
ಆಮೇಲೆ ಕೆಲವು ಹೆಣ್ಮಕ್ಳು ಹಂಗೆ ಇದ್ದಾರೆ. ಅವ್ರು ಮಾತಾಡೋದು ಕಾರಣನೂ ನಾವೇ. ದುಡ್ಡಿಗೆ ಆಸೆ ಪಟ್ಬಿಟ್ಟು ಮದ್ವೆ ಆಗೋದು. ಆಮೇಲೆ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಮದ್ವೆ ಆಗ್ಬಿಡೋದು. ಆಮೇಲೆ ನರಕ ಅನುಭವಿಸೋದು. ಅವ್ನು ದುಡಿಯೋದೇ ಇಲ್ಲ, ಅವ್ನು ಊಟ ತರಲ್ಲ, ಕುಡಿದು ಜೀವನ ಹಾಳು ಮಾಡ್ಕೊಡ್ತಿರ್ತಾನೆ. ಕೊನೆಗೆ ಇವಳು ಪಾಪ ಕೆಲ್ಸಕ್ಕೆ ಹೋಗಿ ಬಂದು ದುಡಿಬೇಕು, ಊಟ ಹಾಕ್ಬೇಕು, ಅವನಿಗೆ ಮಕ್ಕಳನ್ನ ಸಾಕ್ಬೇಕು. ಎಷ್ಟೋ ಹೆಣ್ಮಕ್ಳು ಈ ಥರ ಇದ್ರೆ, ಎಷ್ಟೋ ಗಂಡ್ಮಕ್ಳು ಇನ್ನೊಂದ್ ಥರ ಇದ್ದಾರೆ. ದೇ ಆರ್ ವೆರಿ ಪ್ರಾಕ್ಟಿಕಲ್. ಬಟ್ ಕಮ್ಸ್ ಟು ಲವ್ ಅಲ್ಲ, ಮಂಗಗಳ ಥರ ಆಗ್ಬಿಡ್ತಾರೆ. ಅದೊಂದು ಸಣ್ಣ ತಿನ್ ಲೈನ್ ಅವ್ರಿಗೆ ಅರ್ಥ ಆಗ್ತಿಲ್ಲ. ಕರೆಕ್ಟ್. ಅದಕ್ಕೆ ನಾಯಿಗಳ ಥರ ಕಿತ್ತಾಡ್ಕೊಂಡು ನಾವು, ಇನ್ಕ್ಲೂಡಿಂಗ್ ಮೀ, ಬುದ್ಧಿ ಇಲ್ದಿರೋ ಟೈಮಲ್ಲಿ ಮಾಡಿರೋ ತಪ್ಪುಗಳಿಗೆಲ್ಲ ನಾನು ಕೂಡ ಭಾಗಿನೇ. ಅದಕ್ಕೆ ಪ್ರಾಯಶ್ಚಿತ್ತ ಸರಿಯಾಗಿ ಪಟ್ಟಿದ್ದೀನಿ ನಾನು. ತಪ್ಪು ಡಿಸಿಷನ್ ತಗೊಂಡು ತಪ್ಪು. ಅದಕ್ಕೆ ನಾನು ಯಾರಿಗೂ ಹೇಳಲ್ಲ ಮದ್ವೆ ಮಾಡ್ಕೊಳ್ಳಿ ಅಂತ. ಅದನ್ನೇ ಕೇಳ್ಬೇಕು ಅಂತ ಬಂದೆ ನಾನು. ಅದು ಒಂದನ್ಸತ್ತಲ್ಲ, ಆ ಕಂಪ್ಯಾನಿಯನ್ಶಿಪ್ ಬೇಕು ಅಂತ ಯಾವಾಗ ಅನಿಸ್ತು? ಕಂಪ್ಯಾನಿಯನ್ಶಿಪ್ ಬೇಕು ಅಂತ ಅನ್ಸಿದೆ 2024 ಇಂದ. ಅಲ್ಲಿವರೆಗೂ ಗೊತ್ತಿಲ್ಲ ನನ್ಗೆ ಯಾಕೆ ಅನಿಸ್ತು? ಅಲ್ಲಿವರೆಗೂ ನನ್ನ ಪರ್ಸ್ಪೆಕ್ಟಿವ್ ವ್ಯೂ ಏನಿತ್ತು ಅಂದ್ರೆ, ಮ್ಯಾರೇಜ್ ಲೈಫ್ ಅಂದ್ರೆ ನನ್ ಗಂಡ ತುಂಬಾ ಪ್ರೀತಿ ಮಾಡುವಂತ, ಗೊತ್ತಲ್ಲ ನಾವೆಲ್ಲ ಫಾಲೋವರ್ಸ್. ರಾಧಿಕಾ ಎಷ್ಟ್ ತರ ಇರ್ಬೇಕು, ನನ್ ಗಂಡ ಎಲ್ಲ ಕೊರಿಯನ್ ಇದ್ರಲ್ಲಿ ಬರುತ್ತಲ್ಲ BTS, ಕೊರಿಯನ್ ಅಲ್ಲಿ ಆ ಗಂಡಸರೆಲ್ಲ ಕೇರ್ ಮಾಡ್ತಾರಲ್ಲ ಹುಡುಗಿರ್ನ, ಆ ತರ ಒಬ್ರು ಸಿಗ್ಬೇಕು ಅಂತ ಅನ್ಸಕ್ ಶುರು ಮಾಡಿದೆ 2024 ಇಂದ. ಅಲ್ಲಿವರೆಗೂ ನನ್ನ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ, ಗಂಡ ಮಕ್ಕಳು, ನನ್ಗೊಂದು ಫ್ಯಾಮಿಲಿ ಬೇಕಪ್ಪ. ಇಷ್ಟು ವರ್ಷ ಎಲ್ಲರೂ ನನ್ನ ತಲೆ ತುಂಬಿಟ್ಟಿದ್ರು ಅದನ್ನ. ಅಂದ್ರೆ, ನೀನ್ ಅನಾಥೆ, ಚಿಕ್ಕ ವಯಸ್ಸಿಂದ ತುಂಬಾ ನೋವು ಅನ್ಭವಿಸಿದ್ಯಾ, ನಿನ್ಗೊಬ್ಬ ಲೈಫ್ ಪಾರ್ಟ್ನರ್ ಬೇಕು, ಬಂದ್ರೆ ನೀನ್ ಚೆನ್ನಾಗಿರ್ತೀಯ, ನಿಂದು ಅಂತ ಒಂದು ಫ್ಯಾಮಿಲಿ ಆಗುತ್ತೆ. ಗುಡ್, ಅವರೆಲ್ಲ ಹೇಳಿದ್ದೆಲ್ಲ ಗುಡ್. ನಾನು ಅವ್ರು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ನನ್ಗೆ ಅಂತ ಒಂದು ಮಗು ಆಗುತ್ತೆ, ನಂಗೊಂದು ಫ್ಯಾಮಿಲಿ ಕ್ರಿಯೇಟ್ ಆಗುತ್ತೆ, ಸೊ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ನಾನು ಅನ್ಕೊಂಡೆ. ಬಿಕಾಸ್ ನನ್ಗಿಲ್ವಲ್ಲ ಯಾವುದು ಇದು ಅನ್ಕೊಂಡೇನೆ ನಾನು ತುಂಬಾ ಸ್ಯಾಕ್ರಿಫೈಸ್ ಮಾಡಿದೆ, ತುಂಬಾ ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸ್ ಮಾಡಿದೆ. ಎಲ್ಲಾನು ಆಸೆ ಕನಸುಗಳು ಏನಿತ್ತು ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿನೇ ಇಲ್ಲಿ 15 ಡೇಸ್ ಕೆಲಸ ಮಾಡ್ತಿದ್ದೆ, ಅಲ್ಲಿ 15 ಡೇಸ್ ಕೆಲಸ. ಸಡನ್ ನಂಗೆ ಬಿಡಲ್ಲ ಅಂತಾನು ಹೇಳಿದೆ ನಾನು ಇಂಡಸ್ಟ್ರಿನ. ಬಿಟ್ರೆ ನಮ್ಮನ್ನು ಮರ್ತೋಗ್ಬಿಡ್ತಾರೆ. ಹೌದು. ಬಿಕಾಸ್ ಇದು ನನ್ನ ಡ್ರೀಮು, ಇದು ನನ್ನ ಪ್ಯಾಷನ್, ಇಲ್ಲಿ ನಾನು ಕೆಲಸ ಮಾಡ್ಬೇಕು ಇದನ್ನ. ಇಲ್ಲಾಂದ್ರೆ ನಮ್ಮ ಕ್ರಿಯೇಟಿವಿಟಿ ಹೋಗಿ ಒಂದು ಜಡತ್ವ ಆಗ್ಬಿಡುತ್ತೆ. ಎಲ್ಲಾರ ಥರನೂ ಬದುಕಬಾರ್ದು ಅಂತಲ್ವ, ಅಥವಾ ಬದುಕಲೇಬೇಕು ಅಂತ ನಂದು ಆ ಥರದ್ದೇನಿಲ್ಲ, ಆ ಥರ ಕ್ಲಮ್ಸಿ ಏನಿಲ್ಲ ನನ್ನ ತಲೆಯಲ್ಲಿ. ಸಂಸಾರ ನಂದೊಂದು ಪ್ಯಾಷನ್, ವರ್ಕ್ ಅಷ್ಟೆ. ಮದುವೆ ಆದ ಒಂದು 2-3 ಮಂತ್ಸ್ ಚೆನ್ನಾಗಿತ್ತು ಇನ್ ದ ಸೆನ್ಸ್, ಬಹುಶಃ ನಮ್ಗೆ ಅರ್ಥ ಆಗಿರ್ಲಿಲ್ಲ ಅನ್ಸುತ್ತೆ ಅದೇನು ಹೆಂಗೆ. ಅದು ಹನಿಮೂನ್ ಪೀರಿಯಡ್, ಅದು ಆಲ್ವೇಸ್ ಚೆನ್ನಾಗಿರುತ್ತೆ. ಹನಿಮೂನೇ ಇಲ್ಲ ನಮ್ಗೆ, ಅಲ್ಲ ಮ್ಯಾಮ್, ಫಸ್ಟ್ ನೈಟೇ ಆಗಿಲ್ಲ, ಇನ್ನು ಹನಿಮೂನ್ಗೆ ಹೋಗ್ತಾ ಇದ್ದೀರಾ ನೀವು? ಬಿಕಾಸ್ ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇತ್ತು. ಅವ್ರಿಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿತ್ತು ತುಂಬಾ, ಅದೇನು ವೈರಲ್ ಫೀವರ್ ಅಂತ. ಮದ್ವೇಲೆ ಹಿ ಇಸ್ ವೆರಿ ಅನ್ಹೆಲ್ದಿ ಆಗಿ, ಸ್ವಲ್ಪ ಹಾಸ್ಪಿಟಲೈಸ್ಡ್ ಆಗಿ, ಮತ್ತು ಮನೇಲಿ ಅವ್ರನ್ನೆಲ್ಲ ಕೇರ್ ಮಾಡೋದು ಇದೆಲ್ಲ ಪಾಪ ತುಂಬ ನಡೀತಾ ಇತ್ತು. ಆಮೇಲೆ ಹಳ್ಳಿಯಲ್ಲಿ ಜನ ತುಂಬ ಹಾಸ್ಪಿಟ್ಲಿಗೆಲ್ಲ ಹೋಗಲ್ಲ, ಮನೇಲೇ ಏನೋ ಒಂದು ಇದನ್ನ ಮಾಡಿಕೊಂಡು, ನಮ್ಮತ್ತೆ ತುಂಬ ಚೆನ್ನಾಗಿ ಮನೇಲೇ ರೆಸ್ಟ್ ಮಾಡಿ ಎಲ್ಲ ಮಾಡಿ ಇದು ಮಾಡೋದು. ಸೊ ಏನಂದರೆ ಅದಾಗಿಲ್ಲ, ಹನಿಮೂನ್ಗೂ ಹೋಗೋಕ್ಕಾಗಲಿಲ್ಲ. ಹೋಗೋಣ ಅಂದರೆ ದೇ ಸೆಡ್ ಏನೋ ಬೇರೆ ರೀಸನ್ ಹೇಳಿದರು. ಓಕೆ ಫೈನ್, ಇಟ್ಸ್ ಓಕೆ. ಅದೇ ಮದ್ವೆ ಆಗಿ ಒಂದು 6 months 1 month ಅಂತ 1 year ಹನಿಮೂನ್ ಪೀರಿಯಡ್, ಅಮೇಸಿಂಗ್ ಪೀರಿಯಡ್, ಒಬ್ರನ್ನ ಅರ್ಥ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಸೊ ಆ ಫೇಸ್ ಚೆನ್ನಾಗಿತ್ತು ಅಂತ ಹೇಳ್ತಾ ಇದೀರಾ? ಆ ಫೇಸೇ ತುಂಬ ದರಿದ್ರವಾಗಿತ್ತು. ಹೌದಾ? ಹಾಗಾಗಿ ನಾನು ಸೈಲೆಂಟ್ ಆಗಿಬಿಟ್ಟೆ. ಐ ಆಮ್ ಬಿಕಮ್ ಕ್ವೈಟ್. ನಾನು ತುಂಬ ಪ್ರಶ್ನೆ ಕೇಳ್ತೀನಿ, ಇದು ಯಾಕೆ ಹಿಂಗೆ ಆಗ್ತಿದೆ, ಇದು ಸರಿ ಮಾಡ್ಕೋಬೋದಲ್ವಾ, ಹಂಗೆ ಮಾಡ್ಕೋಬೋದಲ್ಲ. ನಾನು ಗಂಡಸು, ನಾನು ಹೇಳ್ದಂಗೆ ನೀನು ಕೇಳು, ನೀನು ಹೇಳ್ದಂಗೆಲ್ಲ ನಾನು ಕೇಳಲ್ಲ ಅಂತ ಒಂದಿರತ್ತೆ ಗಂಡಸರಿಗೆ. ಅದಿದ್ದಾಗ ಕಷ್ಟ. ಓಕೆ, ಹೌದು. ಅದಿದ್ದಾಗ ನೀನು ಕಂಪ್ಯಾನಿಯನ್ಶಿಪ್ನ ಸಮನಾದ ದಾರಿಯಲ್ಲಿ ನೋಡೋದು ಕಷ್ಟ ಆ ಟೈಮಲ್ಲಿ. ಅದವ್ರ ತಪ್ಪು ಅಲ್ಲ, ಅದವ್ರು ಬೆಳೆದು ಬಂದಿರೋ ರೀತಿ. ಅವ್ರ ಅಪ್ಪನ ನೋಡಿ, ಅಥವಾ ಅವ್ರ ಅಣ್ಣ ತಮ್ಮಂದ್ರ ನೋಡಿ, ಚಿಕ್ಕಪ್ಪ ಚಿಕ್ಕಮ್ಮಗಳನ್ನ ನೋಡಿ ಅದಂಗೆ ಬೆಳೆಸ್ಕೊಂಬಂದ್ಬಿಟ್ಟಿರ್ತಾರೆ. ಅದು ನಾನೀಗ ಹೋಗಿ ಬದಲಾಯಿಸೋಕ್ಕಾಗಲ್ಲ, ಅದು ತಪ್ಪು ಕೂಡ. ನೀನು ಬದುಕೋದು ನಿನಗೆ ಸರಿ ಅಂದರೆ ನಾನು ಬದುಕೋದು ನನಗೆ ಸರಿ ಅನಿಸ್ತಿರ್ಬೋದು ಅಲ್ವಾ. ಸೊ ಆ ವೇನಲ್ಲಿ ನಾನು ಯೋಚನೆ ಮಾಡಿ ಅವ್ರು ಕೇಳಿದ ತಕ್ಷಣ ಓಕೆ ತಗೊಳ್ಳಿ. ಅವ್ರಿಗೇನೋ ನನ್ನ ನಡವಳಿಕೆ ಇಷ್ಟ ಆಗದೆ ಇರ್ಬೋದು. ನಡವಳಿಕೆ ಅಂದರೆ ನಾನು ದುಡ್ಡು ತಿನ್ನೋದು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅಥವಾ ಇನ್ನೂ ಒಂದು ಪಾಯಿಂಟ್ ಕೇಳಿದ್ರು ಅವರು, ಅದು ಕೂಡ ನನಗಿಷ್ಟ ಆಗಲಿಲ್ಲ. ಅದೇನೋ ನೀವು ದುಡ್ದಿದ್ದೆಲ್ಲ ನಮಗೆ ಕೊಡಬೇಕು, ಆ ಥರ ಎಲ್ಲ ಏನೇನೋ. ಸೊ ಇಟ್ಸ್ ಓಕೆ ಫೈನ್ ಅಂತ ಸುಮ್ಮನೆ ಇದೆ.
2024ರಿಂದ ಐ ಫೆಲ್ಟ್ ನಮ್ಮಪ್ಪ ಅಂದರೆ ಇವಾಗ ದತ್ತು ತಗೊಂಡಿರೋ ಅಪ್ಪ ಸುಚೀಂದ್ರ ಪ್ರಸಾದ್ ಅವರು ಹೇಳಿದ್ದೇನೆಂದರೆ ಒಬ್ರು ಬೇಕಮ್ಮ ಕಂಪ್ಯಾನಿಯನ್ಗೆ. ಇದನ್ನು ವಿನಿಯಮ್ಮ ಕೂಡ ಹೇಳಿದರು. ಸೊ ನನಗೆ ಅವ್ರು ಇಬ್ಬರೂ ಹೇಳಿದ್ದು ಪದಗಳು ಸ್ವಲ್ಪ ತಲೆಗೆ ಟ್ರಿಗರ್ ಮಾಡಿದೆ. ಓಕೆ, ಬೇಕು ಸಂಬಡಿ ಅಂತ. ಯಾಕಂದರೆ ಫ್ರೆಂಡ್ಸ್ಗಳ ಹತ್ರ ನಾವು ಫಿಸಿಕಲ್ ನೀಡ್ಸ್ನ ಹೇಳೋಕ್ಕಾಗಲ್ಲ, ನಮ್ಮ ಭಾವನೆಗಳನ್ನ ಹಂಚ್ಕೊಳಕ್ಕಾಗಲ್ಲ. ಎನಿಥಿಂಗ್ ಒಂದು ಏಜಲ್ಲಿ ಏನು ಬೇಕು ಏನಾಗಬೇಕು ಅದೆಲ್ಲ ಆಯಾ ಟೈಮಿಗೆ ಕರೆಕ್ಟಾಗಿ ಆಗ್ಬೋದು. ಇಲ್ಲಾಂದ್ರೆ ನಾನು ಮಠ ಸೇರ್ಕೊಂಡ್ಬಿಡ್ಬೇಕು ಸನ್ಯಾಸಿಯಾಗಿ. ಒಂದೊಂದ್ಸಲ ಹಂಗೆ ಅನಿಸುತ್ತೆ ನನಗೆ, ನಾನು ಮಠ ಸೇರ್ಕೊಳ್ಳೋದು ಬೆಸ್ಟ್ ಅಂತ. ಆಮೇಲೆ ಅಪ್ಪ ಎಲ್ಲ ಹೇಳಿದ್ರು, ವಿನಿಯಮ್ಮ ಎಲ್ಲ ಹೇಳಿದ್ರು, ಬೇಕು ಒಬ್ರು ಕಂಪ್ಯಾನಿಯನ್ಗೆ ಅಂತ ಅನಿಸಿ ಅದನ್ನು ತುಂಬ ಯೋಚನೆ ಮಾಡಿ 2024ರಿಂದ ಅನ್ಕೋತಿರೋದೇನೆಂದರೆ ಒಬ್ರಿದ್ರೆ ಒಳ್ಳೇದು